गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ध्यान मूलो गुरुमूर्ति पूज्य मूलो गुरुपाद मंत्र मूलो गुरुवाक्य मुक्ति मूलो गुरुकृपा। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಮಾರ್ತಂಡ ಸಾಬಯ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದರೆ ಮೋಕ್ಷ, ಪದ್ಧತಿ ಅಂದರೆ ದಾರಿ. ನಿಜಗೊಂಡ್ರೆ ನಮಗೆ ಬಹಳ ಈಸಿಯಾಗಿ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ ಇವತ್ತಿನ ಆಧಾರದ ವಿಷಯ 14ನೆಯ ಪದ. ಈ 14ನೆಯ ಪದದಲ್ಲಿ ಏನು ಹೇಳ್ತಾ ಇದ್ದಾರೆ? ಚಿದ್ರೂಪದ ಲಕ್ಷಣ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲವನ್ನು ಅರಿಯುವಂಥದ್ದು. ಅರಿವೇ ಬರೀ ಅರಿವೇ ನೀನು ಮರೆಯದೊಮ್ಮೆಯೂ ಜಗದಿರವ ನಿಂತು ಅರಿವೇ ಅಂತ ಹೇಳುವಂಥದ್ದು. ಈ ಅರಿವು ಹೆಂಗಾದಂತಂದ್ರೆ ನಿರುಪಾಧಿಕದಿಂದ ಕೂಡಿದಂಥ ಅರಿವು. ಈ ಉಪಾಧಿಗಳಿಂದ ಕೂಡಿದಂಥದ್ದು ಸೋಪಾಧಿಕವಾದಂಥ, ಯಾಕಂದ್ರೆ ಉಪಾಧಿಗಳಿಂದ ಕೂಡಿದಂಥದ್ದು ಸೋಪಾಧಿಕ ಅಂತ ಅನಿಸ್ಕೊಳ್ತದೆ. ಈ ಉಪಾಧಿಯಿಂದ ಕೂಡಿದಂಥದ್ದೇ ದೃಶ್ಯವಾದಂಥ ಜಗತ್ತನ್ನು ಅರಿತುಕೊಳ್ತದೆ, ತಿಳ್ಕೊತದೆ. ನಿನ್ನೆ ಕೂಡ ಈ ಜಾಗರಣದ ಒಂದು ವಿಚಾರವನ್ನು ಹೇಳಿದರು. ಬರೀ ಅರಿವಾದಂತಹ ನೀನು, ಯಾವ ಉಪಾಧಿಗಳು ಇಲ್ಲ, ಆದರೂ ಬರೀ ಅರಿವಿನ ಸ್ವರೂಪ ಆದಂಥ ನೀನು ವಿಶ್ವನಾಗಿ ಜಾಗೃತ್ ಪ್ರಪಂಚವನ್ನು ನೀನೇ ಅರಿತೀವಿ ಅಂತ ಹೇಳಿದರು. ಬರೀ ಅರಿವಾದಂಥ ನೀನೇ ವಿಶ್ವನಾಗಿ ಜಾಗೃತ್ ಪ್ರಪಂಚವನ್ನು ಅರಿಯುವನಾಗಿರುವಂಥವನು ಅಂತ ಹೇಳಿದರು ಅವರು. ಮತ್ತು 2ನೇ ನುಡಿಯಲ್ಲಿ ಕೂಡ ಬರೀ ಅರಿವು ನೀನೇ ತೈಜಸ್ ಅಂತ ಅನಿಸ್ಕೊಂಡು ಸ್ವಪ್ನಾವಸ್ಥೆಯನ್ನು ಅರಿತಿದೆ. ಸ್ವಪ್ನಾವಸ್ಥೆಯಲ್ಲಿ ಬರುವಂಥ ಪ್ರತಿಯೊಂದು ದೃಶ್ಯ ಪ್ರಪಂಚವನ್ನು ನೀನೇ ಅರಿತಿದೆ ಅಲ್ಲ, ಅಲ್ಲಿ ಕೂಡ ಎಲ್ಲವನ್ನು ನೀನೇ ತಿಳ್ಕೊಳ್ತೀವಿ. ಈಗ ನಾವು 3ನೇ ನುಡಿಯನ್ನು ನೋಡೋಣ. ಏನು ಹೇಳ್ತಾ ಇದ್ದಾರೆ? ಭಾಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ನಿನ್ನ ಅರಿವು ಹೆಂಗೈತಂದ್ರೆ ಬರೀ ಅರಿವು. ಬಯಲಿಗೆ ಬಯಲೆಂದನೋ ಆ ನಿರ್ಬಯಲೊಳಗಾಡೆಂದನೋ ಅಲ್ಲ, ಏನೊಂದಿಲ್ಲ ಅಲ್ಲಿ. ಬರೀ ಅರಿವಾದಂಥ ನೀನು ನಿದ್ರೆಯಲ್ಲಿ ಪ್ರಾಜ್ಞನೆಂಬ ಹೆಸರಿನಿಂದ, ನಿದ್ರೆ ಒಳಗೆ ಏನು ಅನಿಸ್ಕೊಳ್ತಿದ್ದೆ ನೀನು? ಪ್ರಾಜ್ಞೆ ಅಂತ ಅನಿಸ್ಕೊಳ್ತಿದ್ದೆ. ಅಲ್ಲಿ ಪರಮ ಸುಖವನ್ನು ತಿಳ್ಕೊಳ್ತಿದ್ದೆ, ಅರಿತಿದ್ದೆ. ಈಗ 3ನೇ ನುಡಿಯಲ್ಲಿ ಹೇಳ್ತಾರೆ, ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾವೃತ್ತಿ ಕರಣದಿ ಪ್ರಾಜ್ಞೆ ಪೆಸರು ದಳೆದು ಅರಿವೆ. ನಿದ್ರೆ ಬೆರೆಸಿ ಅಂದರೆ ನಿದ್ರೆಯಿಂದ ಕೂಡಿಕೊಂಡಂಥದ್ದು.
ಮಾಯಾವೃತ್ತಿ ಕರಣದಿಂದ ಮಾಯಾವೃತ್ತಿ ಅನ್ನುವಂಥ ಕರಣ ಐತಲ್ಲಿ. ಅವಿದ್ಯೆ ಅಂತ ಹೇಳ್ತೀವಲ್ಲ, ಅದು ಮಾಯಾವೃತ್ತಿಯ ಒಂದು ಕರಣ ಇರುವಂಥದ್ದು. ಪರಮ ಸುಖ ಅಂದರೆ ಬ್ರಹ್ಮಾನಂದವನ್ನು ಅನುಭವಿಸುವಂಥದ್ದು. ಏನು ಹೇಳ್ತಾ ಇದ್ದಾರೆ, ನಿದ್ರೆಯಲ್ಲಿ ಮಾಯಾವೃತ್ತೀಕರಣವನ್ನು ಸಹಕಾರ ಮಾಡಿಕೊಂಡು, ನಿದ್ರೆ ಒಳಗೆ ಮಾಯಾವೃತ್ತೀಕರಣ, ಅಲ್ಲಿ ಮಾಯಾವೃತ್ತೀಕರಣ ಇರುವಂಥದ್ದು, ಅದನ್ನು ಸಹಾಯ ಮಾಡಿಕೊಂಡು ಆ ಮಾಯಾವೃತ್ತಿಯಲ್ಲಿ ಪ್ರತಿಬಿಂಬಿತವಾದಂಥದ್ದು. ಅದಕ್ಕೆ ಎಲ್ಲರೂ ಬ್ರಹ್ಮಾನಂದವನ್ನು ಅನುಭವಿಸ್ತೀವಿ ನಾವೆಲ್ಲರೂ ಪ್ರತಿ ದಿವಸ. ಎಲ್ಲರ ಅನುಭವಕ್ಕೆ ಐತೆ ಅದು. ಆದ್ರೆ ಇದೇ ಬ್ರಹ್ಮಾನಂದ ಅಂತ ನಮಗೆ ತಿಳಿಗೊಡ್ದಂಗೆ ಮಾಡಿರುವಂಥದ್ದು ಯಾವುದಂದ್ರೆ ಇದು ಅಜ್ಞಾನ. ಅದು ಎಂಥ ಆನಂದ ಐತೆ ಅಂದ್ರೆ ನೋಡ್ರಿ, ಜಾಗ್ರ ಸ್ವಪ್ನ ಎರಡೂದರಲ್ಲಿ ಭಾಳಷ್ಟು ವ್ಯವಹಾರ ಮಾಡಿ ಸೋತು ಹೋಗಿರ್ತದೆ ಜೀವಾತ್ಮ. ಕೊನೆಗೆ ನಿದ್ರೆ ಒಳಗೆ ಬಂದು ನಿದ್ರೆ ಆರಾಮಾಗಿ ಮಲಗಿಬಿಟ್ಟು, ಇಲ್ಲರಿ ರಾತ್ರಿ ಭಾಳ ಚಂದ ನಿದ್ದೆ ಆಯಿತು, ಸ್ವಲ್ಪ ಆರಾಮಾಗಿನ್ರಿ ಅಂತ ಹೇಳಿ. ನಿದ್ರೆ ಆಗಲಿ ರೀ, ಭಾಳ ಆರಾಮಾಗಿ ಬಿಡ್ತದ, ಸ್ವಲ್ಪ ನಿದ್ದೆ ಮಾಡ್ಬೇಕು ನೋಡ್ರಿ ಅಂತ ಅಂತೀವಿ, ಹೌದಲ್ಲ? ಮತ್ತು ಅದ್ರಾಗ ಎಷ್ಟು ಶಕ್ತಿ ಇರೋದು ಬೇಡ ನಿದ್ರೆ ಒಳಗೆ. ಒಬ್ಬ ವ್ಯಕ್ತಿ ಹೇಳ್ತಾನ, ನಾವು ಬರೀ ಆಸ್ತಿ ಸಂಪತ್ತದಾಗ ನಮಗೆ ಸುಖ ಐತೆ ಅಂತ ಅಂದ್ಕೊಳ್ತೀವಿ, ಹೌದಲ್ಲ? ರೊಕ್ಕ ರೂಪಾಯಿ, ಹೆಂಡತಿ, ಮಕ್ಕಳು, ನಮ್ಗೆ ಏನೇನು ಸಿಗ್ತದೆ ಅದು ಓಟ್ರಾಗ ಆನಂದ ಅಂತ ತಿಳ್ಕೊಂಡಿದ್ದೀವಿ. ಆದರೆ ವಿಚಾರ ಮಾಡ್ಬೇಕು, ಸ್ವಲ್ಪ ವಿಚಾರ ಮಾಡಬೇಕು, ಆನಂದ ಎದ್ರಾಗ ಐತೆ ಬೇಕಲ್ಲ? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಆ ವ್ಯಕ್ತಿ ಹೇಳ್ದ, ನೋಡಿ ಇವತ್ತು ರಾತ್ರಿ ಎದ್ದಿರು ನಿನಗೆ ಒಂದು 500 ರೂಪಾಯಿ ಕೊಡ್ತೀನಿ. ಪಾಪ ಕೂಲಿ ನಾಲಿ ಮಾಡುವಂಥ ವ್ಯಕ್ತಿ ರಾತ್ರಿ ಎದ್ರೆ 500 ರೂಪಾಯಿ ಕೊಡ್ತಾನಂದ್ರೆ ಏನು ಭಾರಿ, ಎದ್ದು ಕುಂತ್ರ ಆಯ್ತಪ್ಪ ಅಂತ ಎದ್ದು ಕುಂತ 500 ರೂಪಾಯಿ ಕೊಟ್ಟ ಮುಂಜಾನೆ. ಮರುದಿವಸ ಇನ್ನೊಂದು ಹೇಳ್ತಾನೆ, ಇವತ್ತೊಂದು ದಿವಸ ಎದ್ದು ಬಿಡು ನಿನಗೆ 1000 ಕೊಡ್ತೇನೆ. ಅಯ್ಯೋ ಇವತ್ತೊಂದು ದಿವಸ ಏನು ಹೇಳೋಕೇನು ಬರೋ ಭಾರಿ, ಎದ್ದು ಬಿಟ್ರಾಯ್ತು. ಅವತ್ತು ರಾತ್ರಿ ಬೆಳತನ ಎದ್ದ 1000 ರೂಪಾಯಿ ಕೊಟ್ಟಗಳನ್ನೇ ಮತ್ತೆ ತಿರ್ಗಾ ಮರುದಿವಸ ಹೇಳ್ದ, ಇಲ್ಲಪ್ಪ ಇವತ್ತೇ 2000 ಕೊಡ್ತೇನೆ, ಇವತ್ತು ಎದ್ದು ಬಿಡು ಅಂದ. ಒಂದು ದಿವಸ 2 ದಿವಸ ನಿದ್ದೆ ಗಟ್ಟು ಸಾಕಾಗಿಬಿಟ್ಟಿತ್ತು ಅದಕ್ಕೆ. 3ನೇ ದಿವಸ ಹಂಗೆ ಕೇಳಿದ್ರೆ 7 ಹೇಟಿಗೆ ಆತಂದ, ನೀನು 5000 ಕೊಡು 10,000 ಕೊಡು, ನನ್ನ ಕೈಲಿ ಆಗಂಗಿಲ್ಲ, ನಿದ್ದೆ ಇರದೇ ಇರೋಕ್ಕಾಗಂಗಿಲ್ಲಪ್ಪ, ನನಗೆ ಬೇಡ ಅಂತಂದ. ಎಲ್ಲಿಗೋಯ್ತು? ರೊಕ್ಕದಲ್ಲೇ ಸುಖ, ಆಸ್ತಿಯಲ್ಲೇ ಸುಖ ಇರಬೇಕಾಗಿತ್ತು ಅಂದ್ರೆ ಮತ್ತು 2000 ಕೊಟ್ಟರೆ 3ನೇ ದಿವಸ ಎದ್ದೇಳಬೇಕಾಗಿತ್ತು, 4ನೇ ದಿವಸ ಎದ್ದೇಳಬೇಕಾಗಿತ್ತು. ಯಾಕೆ ಎದ್ದೇಳಿಲ್ಲ? ಅದ್ರಾಗ ಆನಂದ ಇಲ್ಲ ಅಂತ ಗೊತ್ತಾಯಿತು, ಅದ್ರಾಗ ಸುಖ ಇಲ್ಲ ಅಂತ ಗೊತ್ತಾಯಿತು. ಸುಖ ಎಲ್ಲೈತೆ? ನಿದ್ರೆ ಒಳಗೆ ಐತೆ ಅಂತ ಗೊತ್ತಾಯ್ತಿಲ್ಲ. ಆದರೆ ನಾವು ಪ್ರತಿ ದಿವಸ ಮಾಡುವಂಥ ನಿದ್ರೆ ಎಂಥ ನಿದ್ರೆ ಅದು? ಪ್ರತಿಬಿಂಬಿತ ನಿದ್ರೆ, ಅದು ಪ್ರತಿಬಿಂಬಿತ ಆನಂದ. ಎದರ ಒಂದು ಪ್ರತಿಬಿಂಬಿತ ಆನಂದ? ನಿನ್ನ ಬಿಂಬ ಸ್ವರೂಪವಾದಂಥ ಆನಂದ ಎಲ್ಲೈತೆ? ನಿನ್ನೊಳಗೈತೆ ಅದು. ಆ ನಿನ್ನೊಳಗೆ ಇರುವಂಥ ಆನಂದ ಅದರ ಒಂದು ಪ್ರತಿಬಿಂಬಿತ ನಿನಗೆ ಇಲ್ಲಿ ತೋರ್ದಂಗೆ ಆಗ್ತದೆ ನಿದ್ರೆ ಒಳಗೆ. ಅದು ಯಾವ ಕರಣ ಇರ್ತದ ಅಂದ್ರೆ ಮಾಯಾಕರಣದಿಂದ. ನೋಡ್ರಿ, ಈ ರೀತಿಯಾಗಿ ಅಲ್ಲಿ ಪ್ರತಿಬಿಂಬಿತ ಒಂದು ಆನಂದ ಇರೋದರಿಂದ ಅಲ್ಲಿ ಕೂಡ ಈತ ಏನು ಅನಿಸ್ಕೊಳತ್ತಾನಪ್ಪ ಅಂದ್ರೆ ಇದೇ ಪ್ರಾಜ್ಞೆ ಅಂತ ಅನಿಸ್ಕೊಳತ್ತಾನ. ಅದರ ನಿಜವಾದ ಸುಖ ಐತೇನಂತಂದ್ರೆ ಇಲ್ಲ, ಅದು ಪ್ರತಿಬಿಂಬಿತ ಆನಂದ. ಅದಕ್ಕೆ ಅಲ್ಲಿ ಏನಾದಂತಂದ್ರೆ ನಿದ್ರೆಯಲ್ಲಿ ಮಾಯಾವೃತ್ತಿಯನ್ನು ಸಾಧನ ಮಾಡ್ಕೊಂಡಿರ್ತದೆ. ಅದು ಆ ಮಾಯಲ್ಲಿ ಪ್ರತಿಬಿಂಬಿತ ಆನಂದ ಇರ್ತದಲ್ಲಿ. ಹಂಗಾಗಿ ಆ ಮಾಯಾವೃತ್ತಿಯಲ್ಲಿ ಪ್ರತಿಬಿಂಬಿತವಾದ ಬ್ರಹ್ಮಾನಂದವನ್ನು ಅನುಭವಿಸೋದ್ರಿಂದ ನಿನಗೆ ಪ್ರಾಜ್ಞೆ ಅಂತ ಹೆಸರು ಬಂತು. ಏನಂತ ಹೆಸರು ಬಂತು? ನಿದ್ರೆ ಒಳಗೆ ಪ್ರತಿಬಿಂಬಿತ ಆನಂದವನ್ನು ಅನುಭವಿಸುವುದರಿಂದ ಮಾಯಾವೃತ್ತಿಯಲ್ಲಿ ಪ್ರತಿಬಿಂಬಿಸೋದ್ರಿಂದ ಅದು ಬ್ರಹ್ಮಾನಂದವನ್ನು ಅನುಭವಿಸ್ತದೆ. ಅದಕ್ಕೆ ಪ್ರಾಜ್ಞೆ ಅಂತ ಹೆಸರು ಬಂತು. ಮತ್ತು ಜಾಗ್ರ ಸ್ವಪ್ನಗಳಲ್ಲಿ
ಇದು ಯಾಕಂತಂದ್ರೆ ಹರಡಿದ ಜ್ಞಾನವು ನಿದ್ರೆಯಲ್ಲಿ ಕೂಡ ಇರುವಂಥದ್ದು, ಘನೀಭಾವವನ್ನು ಹೊಂದುವಂಥದ್ದು. ಇದಕ್ಕೆ ಪ್ರಾಜ್ಞೆ ಅಂತ ಹೆಸರು ಬಂತು. ಅಂದರೆ ಜಾಗ್ರದಲ್ಲೂ ಇದ್ದೀರಿ, ಸ್ವಪ್ನದಲ್ಲೂ ಇದ್ದೀರಿ, ಸುಸುಪ್ತಿಯಲ್ಲೂ ಇದ್ದೀರಿ. ಯಾಕಂತಂದ್ರೆ ಇಲ್ಲಿ ಜಾಗ್ರತಿ ಅವಸ್ಥೆಗಳು ಬೇರೆ ಬೇರೆ ನೋಡ್ರಿ. ಜಾಗ್ರತಿ ಅವಸ್ಥೆಗಳು ನೇತ್ರಾಧಿಕರಣಗಳು. ಜಾಗ್ರಾವಸ್ಥೆಯಲ್ಲಿ ನೇತ್ರ ಇರ್ತದೆ, ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಕರ್ಣ ಇರ್ತದೆ, ಮತ್ತು ನಿದ್ರೆಯಲ್ಲಿ ಮಾಯಾವೃತ್ತಿ ಇರ್ತದೆ. ಅವು ನೇತ್ರಾಧಿಕರಣಗಳು ಬೇರೆ ಆದರೂ ಕೂಡ ಅರಿಯುವಂಥವನು ಮಾತ್ರ ಒಬ್ಬನೇ ಅದನ್ನಿಲ್ಲ. ಅಲ್ಲಿ ನೇತ್ರವನ್ನು ಸಾಧನೆ ಮಾಡ್ಕೊಂಡು ಅರ್ಥಕೊಂಡ, ಎಲ್ಲಿ ಜಾಗ್ರದಲ್ಲಿ, ಸ್ವಪ್ನದಲ್ಲಿ ಮನಸ್ಸಿನ ಒಂದು ಸಾಧನೆ ಮಾಡಿಕೊಂಡು ಆ ಜಗತ್ತನ್ನು ಅನುಭವಿಸಿದ, ಮತ್ತು ಸುಸುಪ್ತಿಯಲ್ಲಿ ಮಾಯಾವೃತ್ತಿಯನ್ನು ಸಾಧನೆ ಮಾಡಿಕೊಂಡು ಅಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸಿದ, ಪ್ರತಿಬಿಂಬಿತ ಆನಂದವನ್ನು. ಆದರೆ ಮೂರು ರೀತಿಯಲ್ಲಿ ಜಾಗ್ರತೆ ಅವಸ್ಥೆಗಳು ಬೇರೆ ಇದ್ದರೂ ಕೂಡ ಅರಿಯುವಂಥ ಅರಿವು ಒಂದೇ ಇರುವಂಥದ್ದು. ನಿದ್ರೆಯಲ್ಲಿ ಅರಿವಿಲ್ಲದಿದ್ದರೆ ನಾನು ಸುಖವಾಗಿದ್ದೆ, ಏನೊಂದು ಅರಿಲಿಲ್ಲ. ನೋಡ್ರಿ, ನಿದ್ರೆಯಲ್ಲಿ ಅರಿವಿಲ್ಲದಿದ್ದರೆ, ಯಾಕಂತಂದ್ರೆ ನಿದ್ರೆಯಲ್ಲಿ ಅರಿವಿಲ್ದಿದ್ರೆ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳ್ತೀವಿ ನೀವು ಭಾಳ ಚಂದ ಮಲಗಿದ್ದೀವಿ, ಆದರೆ ನಾವು ಅನುಭವಿಸಿರ್ತೀವಿಲ್ಲ ಭಾಳ ಚಂದ ಮಲಗಿದ್ದೀವಿ ಅಂತ ಅದು ಅನುಭವಿಸಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಹೇಳ್ತೀವಿ ನಿದ್ರೆಯಲ್ಲಿ ನಾನು ಸುಖವಾಗಿದ್ದೆ ಅಂತ ಹೇಳ್ತೀವಿ. ಅಂದರೆ ಅರಿವಿಲ್ದಿದ್ರೆ ನಾವು ಸುಖವಾಗಿದ್ದೀವಿ ಅಂತ ಹೇಳೋಕ್ಕಾಗ್ತಿತ್ತೇನೋ ಅಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ. ಅದರಿಂದ ನಿದ್ರೆಯಲ್ಲಿ ಸುಖ ಮತ್ತು ಅಜ್ಞಾನ ಇವುಗಳನ್ನು ಅರಿತಿರುವ, ನಿದ್ರೆಯಲ್ಲಿ ನಾನು ಸುಖ ಮತ್ತು ಅಜ್ಞಾನ ಇವುಗಳನ್ನು ನಾನು ತಿಳ್ಕೊಳ್ತೀನಿ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ ನಮ್ಗೆ. ಇಲ್ಲಿ ಕೂಡ ಯಾಕಂದ್ರೆ ನಿದ್ರೆಯಲ್ಲಿ ಮತ್ತೆ ಇಂಥ ಒಂದು ಅಜ್ಞಾನವನ್ನು ತಿಳ್ಕೊತೀನಿ ಅನ್ನುವಂಥದ್ದು ಗೊತ್ತಾಗ್ತದೆ. ಅದರಿಂದ ನಿದ್ರೆಯಲ್ಲಿದ್ದವನಿಗೆ ಏನು ಹೆಸರು ಬಂತಲ್ಲಿ? ಪ್ರಾಜ್ಞೆ ಅಂತ ಹೆಸರು ಬಂತು. ಅದಕ್ಕೆ ನಿದ್ರೆ ಒಳಗೆ ಕೂಡ ಅಂಥ ಆನಂದವನ್ನು ಅನುಭವಿಸ್ತೀವಿ. ಅಲ್ಲಿ ಎಂಥದಂದ್ರೆ ಅಲ್ಲಿ ಅಜ್ಞಾನ ಇರ್ತದೆ. ಅಜ್ಞಾನ ಇದ್ದದಕ್ಕಾಗಿ ನಮಗೆ ಗೊತ್ತಾಗಂಗಿಲ್ಲ ಅದು ಆನಂದ. ಇರುವಂಥ ದೊಡ್ಡ ಆನಂದ ಇರ್ತದೆ, ನಿದ್ರೆ ಒಳಗಿರುವಂಥ ಆನಂದ. ಅಲ್ಲಿ ಏನಿರ್ತದೆ ಅಂದ್ರೆ ಅಜ್ಞಾನ ಇದ್ದದಕ್ಕಾಗಿ ನಮಗದು ಗೊತ್ತಾಗಂಗಿಲ್ಲ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ನಾಲ್ಕನೇದ್ದು, ಬರೀ ಅರಿವಾದ ನೀನೇ ಜ್ಞಾನೋಪಾದಿಯಿಂದ ಪ್ರತ್ಯೇಕಾತ್ಮ ನೆನೆಸಿ ಅರಿವು ಮರೆವೆಗಳನ್ನು ಅರಿಯುತ್ತಿರುವಿ ಎಂದು ಹೇಳುತ್ತಾರೆ. ನಾಲ್ಕನೇ ನುಡಿಯಲ್ಲಿ ಹೇಳ್ತಾರೆ, ಬರೀ ಅರಿವಾದ ನೀನೇ ಜ್ಞಾನೋಪಾದಿಯಿಂದ ಪ್ರತ್ಯೇಕಾತ್ಮ ನೆನೆಸಿ ಅರಿವು ಮರೆವೆಗಳನ್ನು ಅರಿಯುತ್ತಿರುವಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಜ್ಞಾನೋಪಾದಿಯಿಂದ ಅಂತ ಹೇಳ್ತಾರೆ. ಏನಪ್ಪ? ಮರಹನರಿವೆ ಮೊದಲ ಅರಿವನರಿವೆ, ಬಳಿ ಕರಿವು ಮರವೇ ಸೋಂಕದಿರವನರಿ ನೀನರಿವೆ ಅಂತ ಈ ನಾಲ್ಕನೇ ನುಡಿಯಲ್ಲಿ ಹೇಳ್ತಾರೆ. ಮರಹನು ಅಂದರೆ ಅಜ್ಞಾನವನ್ನು, ಅರಿವೆ ಅಂದರೆ ತಿಳಿಯುವೆ, ಮೊದಲ ಅರಿವೆ ಅಂದ್ರೆ ಏನು ಅರಿತಿದೆ? ಜಾಗ್ರದ ಅವಸ್ಥೆ ಈ ತೋರಿದಂಥ ಅರಿವನ್ನು ಇವೆಲ್ಲವನ್ನು ನೀನೇ ಅರಿತಿದೆ. ಅದಕ್ಕೆ ಇವೆಲ್ಲ ತಿಳ್ಕೊಂಡ ಮೇಲೆ ಅರಿವು ಮರೆವೆ ಇವು ಸೋಂಕದೇ ಇರುವಂಥ ನಿನ್ನ ಸ್ವರೂಪ ಐತೆ. ಅರಿವುನಿಲ್ಲ, ಅರಿವು ಮರುವು ಎರಡು ಸೋಂಕದೇ ಇರುವಂಥದ್ದು ಆ ನಿನ್ನ ಸ್ವರೂಪ. ಯಾಕಂದ್ರೆ ಬರೀ ಅರಿವಾದಂಥವು ನೀನೇ ಜ್ಞಾನೋಪಾದಿಯಿಂದ ಪ್ರತ್ಯೇಗಾತ್ಮ ನೆನೆಸ್ತಿದೆ. ಜ್ಞಾನೋಪಾದಿಯಿಂದ ಏನಾಗ್ತದಲ್ಲಿ? ಪ್ರತ್ಯೇಗಾತ್ಮ ನೆನೆಸಿ ಅರಿವು ಮರಿವೆಗಳನ್ನು ಅರಿಯುತ್ತಿರು. ಎರಡು ಅರಿವನ್ನು ನೀನೇ ಅರಿತಿದೆ, ಮರವೆಯನ್ನು ನೀನೇ ಅರಿತಿದೆ. ವಿಚಾರ ಮಾಡಬೇಕು. ಮತ್ತು ಬೆಳಕು ಕತ್ತಲೆ. ಈಗ ನೋಡ್ರಿ, ಏನಾರ ಒಂದು ವಸ್ತು ಏನಪ್ಪ ಇದ್ರ ಬಗ್ಗೆ ಗೊತ್ತದೇನು ಅಂತ ನಾವು ಹೇಳತ್ತೇವೆ. ಇಲ್ಪ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀವಿ. ಆದ್ರೆ ಗೊತ್ತಿಲ್ಲ ಅನ್ನೋದು ಕೂಡ ನೀನೇ ಅರಿತಿದ್ದಿ, ಗೊತ್ತಿದೆ ಅನ್ನೋದು ಕೂಡ ನೀನೇ ಅರಿತಿದ್ದಿ. ಅದಕ್ಕೆ ಅರಿವು ಮರೆವುಗಳನ್ನು ಅರಿಯುತ್ತಿರುವೆ ಅಂದರೆ ಈಗ ಬೆಳಕು ಕತ್ತಲೆಗಳ ಕಣ್ಣರಿವಂತೆ. ಅಂದರೆ ಈಗ ಬೆಳಕೈತೆ, ಬೆಳಕನ್ನು ನೀನೇ ಅರಿತಿದೆ ಅಲ್ಲ.
ಬೆಳಕನ್ನು ನೀನೇ ಅರಿತಿದ್ದಿ. ಈ ಲೈಟ್ ಹೋದ್ರೇ ಕತ್ತಲಾಗಿಬಿಡ್ತದೆ, ಮತ್ತು ಕತ್ತಲನ್ನು ನೀನೇ ಅರಿತಿದ್ದಿ. ಅಂದ್ರೆ ಅಜ್ಞಾನವನ್ನು ನೀನೇ ಅರಿತಿದ್ದಿ ಮತ್ತು ಅರಿವನ್ನು ನೀನೇ ಅರಿತಿದ್ದಿ. ಜ್ಞಾನವನ್ನು, ಯಾಕಂದ್ರೆ ಈ ಅರಿವು ಮರುವು ಎರಡನ್ನು ನೀನೇ ತಿಳ್ಕೊಳ್ತಿದ್ದಿ. ಈ ಕಣ್ಣು ಕತ್ತಲೆಯನ್ನು ಕೂಡ ಅರಿತದ, ಬೆಳಕನ್ನು ಕೂಡ ಅರಿಯುವಂತೆ ನೀನು ಅರಿತಿದ್ದಿ. ಯಾಕಂತಂದ್ರೆ ಈ ಕತ್ತಲು ಮತ್ತು ಬೆಳಕು ಇವೆರಡಕ್ಕೆ ಅವಕಾಶ ಕೊಟ್ಟಂಥವ್ನು ಯಾರು? ಕತ್ತಲನ್ನ ಐತ್ರಿ, ಬೆಳಕನ್ನ ಐತ್ರಿ. ಈಗೇನು ರೀ, ಬೆಳಕು ಐತ್ರಿ, ಬೆಳಕಕ್ಕೆ ಲೈಟ್ ಹೋದ್ಗಳನ್ನ ಕತ್ತಲು ಐತ್ರಿ. ಆದ್ರೆ ಇವೆರಡಕ್ಕೆ ಅವಕಾಶ ಕೊಟ್ಟಿರುವಂಥ ಸಾಕ್ಷಿಯಾಗಿರುವಂಥ ಅಸಂಗ ರೂಪವಾಗಿರುವಂಥ ನೀನಿದೆ. ಹೆಂಗೆ? ಆಕಾಶದಂತೆ. ಆಕಾಶ ಹೆಂಗೈತದ? ಎಲ್ಲ ಕಡೆ ತುಂಬ್ಯದ. ಆದ್ರೆ ಕತ್ತಲು ಬೆಳಕಿಗೆ ಸಾಕ್ಷಿ ಆಗ್ಯದಿಲ್ಲ. ಕತ್ತಲೂ ಆಗ್ತದೆ, ಬೆಳಕೂ ಆಗ್ತದೆ. ಯಾಕಂದ್ರೆ ಈಗ ಬೆಳಗ್ಗೆನೂ ಆಗ್ತದೆ, ರಾತ್ರಿನೂ ಆಗ್ತದೆ. ರಾತ್ರಿಗೂ ಸಾಕ್ಷಿ ಅದ, ಮತ್ತು ಕತ್ತಲಿಗೂ ಬೆಳಕಿಗೂ ಸಾಕ್ಷಿ ಅದ, ಹಗಲಿಗೂ ಸಾಕ್ಷಿ ಅದ. ಅಂದ್ರೆ ಆಕಾಶಕ್ಕೆ ಏನಾರು ಧಕ್ಕಿ ಆಗ್ಯದೇನು? ಅದು ಸಾಕ್ಷಿ ರೂಪವಾಗಿ ನಿಂತದ, ಹೌದಿಲ್ಲ? ಈಗ ರಾತ್ರಿ ಆಗ್ಯದಂದ್ರೆ ಕೂಡ ಆಕಾಶ ಇಲ್ಲನು? ಆದ. ಬೆಳಕಾಗ್ಯದಪ್ಪ, ಹಗಲಿ ಆಗ್ಯದಂದ್ರೆ ಆಕಾಶ ಇಲ್ಲನು? ಆದ. ಎರಡಕ್ಕೂ ಅವಕಾಶ ಕೊಟ್ಟಂಥದ್ದು ಆಕಾಶ. ರಾತ್ರಿಗೆ ಕತ್ತಲಿಗೂ, ರಾತ್ರಿಗೂ ಮತ್ತು ಬೆಳಕಿಗೂ, ಬೆಳಗ್ಗೆ ಹಗಲಿಗೂ ಅವಕಾಶ ಕೊಟ್ಟಂಥದ್ದು ಯಾವುದೈತಪ್ಪ ಅಂತಂದ್ರೆ ಆಕಾಶ. ಆಕಾಶ ಹೆಂಗಿದೆಯೋ ಹಂಗೆ ನಿನ್ನ ಸ್ವರೂಪ ಐತೆ. ಅಜ್ಞಾನವನ್ನು ನೀನೇ ಅರಿತಿದ್ದಿ ಮತ್ತು ಜ್ಞಾನವನ್ನು ನೀನೇ ಅರಿತಿದ್ದಿ, ಅರಿವನ್ನು. ಅದಕ್ಕೆ ನೀ ಹೆಂಗಿದಿ? ಅಸಂಗ ಆಗಿದೆ, ಸಾಕ್ಷಿಯಾಗಿರುವಂಥವನಿದಿ. ಬಳಿಕ ಅರಿವು ಮರವೆಗಳನ್ನು ಇರುವುದರಿಂದ ಬಳಿಕ ಇದೆಲ್ಲ ಹೆಂಗಿದೆ? ಸಾಕ್ಷಿ ರೂಪವಾಗಿದೆ. ನಿನಗೆ ಮಾತ್ರ ಅರಿವು ಮರೆವುಗಳು ಯಾವುದು ನಿನಗಿಲ್ಲ. ಈ ರೀತಿ ಇರದೇ ಇರುವಂಥದಕ್ಕೆ ಶುದ್ಧ ಬುದ್ಧ ನಿತ್ಯ ಆನಂದವಾದ ಪರಬ್ರಹ್ಮವನ್ನು ಅರಿವೆ. ಅಂಥ ಒಂದು ಶುದ್ಧವಾದಂಥ ಪರಬ್ರಹ್ಮ ಸ್ವರೂಪದ ಒಂದು ಅರಿವನ್ನು ಕೂಡ ನೀನೇ ಅರಿತಿದ್ದೆ. ಆ ಅರಿವಿನ ಸ್ವರೂಪನೇ ನೀನಿದ್ದೀಯಾ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು 4ನೇ 5ನೇ ನುಡಿ ಏನು ನೋಡೋಣ. ತನ್ನನ್ನು ಪರತರ ಬ್ರಹ್ಮವೆಂದು ಅರಿದ ಅರಿವನ್ನು ತೊರೆದು ಅರಿವಾಗಿ ಅರಿಯುತ್ತಾ ಇರುವೆ ಎಂದು ಹೇಳ್ತಾರೆ ನಾವು. ಅಲ್ಲಿ ಏನಾಗ್ತದ? ಶುದ್ಧ ಬ್ರಹ್ಮವನ್ನು ಅರಿತನ ತುರ್ಯಾವಸ್ಥೆಯಲ್ಲಿ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ, ಅಲ್ಲಿ ಏನೊಂದು ಇಲ್ಲ ಅಂತ ಸುಮ್ಮ ಕೂತ್ಕೊಂಡ್ಬಿಡೋದು, ಹೌದಲ್ಲ? ಅಲ್ಲಿ ಇನ್ನೂ ಒಂದು ಸ್ವಲ್ಪ ವೃತ್ತಿ ಇರ್ತದೆ. ಮತ್ತೀಗ 5ನೇ ನುಡಿಯಲ್ಲಿ ಹೇಳ್ತಾರೆ, ಅರಿವು ತಾನೇ ಪರತರ ಶಂಭುಲಿಂಗದ ಕುರುಹಿನ ಭಾವನೆ ದೊರೆದು ನೀನು ಅರಿವೆ ಅಂತ ಹೇಳ್ತಾರೆ. ಏನು ಹೇಳ್ತಾರ ಅಂದ್ರೆ, ಅರಿವು ತಾನೇ ಪರತರ ಶಂಭುಲಿಂಗದ, ಅರಿವು ತಾನೇ ಅಂದ್ರೆ ಅರು ಸ್ವರೂಪನಾದಂಥ ತಾನು. ಪರತರ ಅಂದ್ರೆ ಅತ್ಯಧಿಕವಾದ ಪರಬ್ರಹ್ಮದ, ಶಂಭುಲಿಂಗದ ಅಂದರೆ ಪರಬ್ರಹ್ಮದ ಗುರುತಿನ ಭಾವನೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಈ ವೃತ್ತಿ ಜ್ಞಾನವನ್ನು ಬಿಟ್ಟು ನೀನು ಅರಿವೆ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಇರ್ತದೆ ತೂರ್ಯ ಅವಸ್ಥೆ ಒಳಗೆ, ನಾನು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಸ್ವಲ್ಪ ಇರ್ತದೆ, ಅದು ಕೂಡ ಬಿಟ್ಟು ಹೋಗುವಂಥದ್ದು ಅಲ್ಲ. ನಿದ್ರೆ ಒಳಗೆ ಏನಾರು ಒಂದು ಸ್ವಲ್ಪ ಇರ್ತದನ, ಏನಾರು ಇದ್ದರೆ ನಿದ್ರೆ ಆಗಂಗಿಲ್ಲಲ್ಲ. ಅದ್ರಂಗೆ ಇಲ್ಲಿ ಕೂಡ ಒಂದು ಚೂರು ಭಾವನೆ ಇರೋಂಗಿಲ್ಲ, ಏನೊಂದು ಇರೋಂಗಿಲ್ಲ. ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅಂತ ಕೂಡ ಇರೋಂಗಿಲ್ಲ, ಅದು ಕೂಡ ಹೋಗ್ಬಿಡ್ಬೇಕಾಗ್ತದೆ. ಯಾಕಂದ್ರೆ ಪ್ರತ್ಯೇಗಾತ್ಮನಾದಂಥ ನೀನು ಹೆಂಗಿದೆ ಅಂದರೆ ಚಿದ್ರೂಪನಾಗಿರುವಂಥವನು. ಇದೇ ರೀತಿಯಾಗಿ ಪರತರವಾದಂಥ ಶಂಭುಲಿಂಗ ಅದು ಇದು ಒಂದೇ, ಅದು ಕೂಡ ಚಿದ್ರೂಪವಾಗಿರುವಂಥದ್ದೇ. ಯಾಕಂದರೆ ಎರಡೂ ಒಂದೇ. ನೀನು ಪ್ರತ್ಯೇಗಾತ್ಮ ಬೇರೆ ಅಲ್ಲ, ಶಂಭುಲಿಂಗ ಬೇರೆ ಅಲ್ಲ. ಆ ಶಂಭುಲಿಂಗವೇ ನಾನು, ನಾನೇ ಆ ಶಂಭುಲಿಂಗವಾಗಿರುವೆನು ಅಂತ ತಿಳ್ಕೊಳ್ಳುವಂಥದ್ದು. ಯಾಕಂದರೆ ಶಂಭುಲಿಂಗನ ಲಕ್ಷಣಗಳು ನನ್ನ ಲಕ್ಷಣಗಳು ಒಂದೇ. ಅದಕ್ಕೆ ಈ ಲಕ್ಷಣ ಯಾಕಂದರೆ ಲಕ್ಷಣವು ಒಂದಾದ್ರಿಂದ ಲಕ್ಷ್ಯವು ಹೆಂಗದ ಏಕವಾಗಿದೆ ಅನ್ನುವಂಥ ಭಾವ. ಅದರಿಂದ ಶಿವೋಹಂ ಅಂತ ಭಾವನೆ ಮಾಡುವಂಥದ್ದು.
ಅದರಿಂದ ಏನಾಗ್ಯದ ಶಿವೋಹಂ ಅನ್ನುವಂಥ ಭಾವನೆ ಮಾಡುವಂಥದ್ದು. ಇಲ್ಲಿ ಯಾವ ರೀತಿ ಅಂತಂದ್ರೆ ದಶಮನಿಗಾದ ದಶಮೋಹಂ ಎಂಬ ಭಾವನೆ ಹೋಗಿ ಸಹಜವಾಗಿರುವಂತೆ ಅಂದ್ರೆ ದಶಮನಿ ಈಗ 10 ಮಂದಿ ನದಿ ದಾಟಿ ಹೋಗಿರ್ತಾರೆ, ಹೌದಿಲ್ಲ? ಅದರಲ್ಲಿ ಒಬ್ಬವನು ಹೇಳತ್ತಾನ, ನಾವು ಎಷ್ಟು ಜನ ಇದ್ದೀವಪ್ಪ ನೋಡೋಣ, ಹೊಳಿ ದಾಟಿ ಬಂದೀವಿ, ಯಾರಾದ್ರೂ ಸತ್ತಿವೆ ಏನು ಮಾಡೀವಿ ನೋಡೋಣ. ಲೈನಾಗಿ ನಿಂದಿರ್ತಾರೆ, 1 2 3 4 5 6 7 8, ಯಾಕಂದ್ರೆ ತನ್ನನ್ನೇ ಬಿಡ್ತಾನತ್ತ, ಬಿಟ್ಟು 9 ಅಂತ ಎಣಿಸ್ತಾನೆ, ತನ್ನನ್ನು ಬಿಡ್ತಾನೆ ಎಣಿಸ್ತಾನೆ, 1 2 3 4 5 6 7 8 9, ಒಬ್ಬನು ಸತ್ತಾನ ಅಂತ ಹೇಳಿಬಿಟ್ಟು ಅಲ್ಲಿ ಅಳುವುದು ಕರೆಯೋದು ಎಲ್ಲ ನಡೀತದೆ. ಅವಾಗ ದಾರಿಯಲ್ಲಿ ಒಬ್ಬ ಆಪ್ತ ವ್ಯಕ್ತಿ ಹೋಗ್ತಾ ಇರ್ತಾನೆ, ಯಾಕೆ ಅಳ್ತಾ ಇದ್ದೀರಿ ಅಂತ ಬಂದಾಗ ಅಂದಗಳನ್ನಿಲ್ಲ, ನಾವು ನದಿ ದಾಟಿ 10 ಮಂದಿ ಬಂದೀವಿ, ಆದರೆ ಒಬ್ಬನು ಮಾತ್ರ ಕಳ್ಕೊಂಡ್ಬಿಟ್ಟಿದ್ದಾನೆ, ಹೋಗಿಬಿಟ್ಟಿದ್ದಾನೆ ಹರ್ಕೊಂಡು ನೀರಾಗ. ತಡೀರಿ ನೀವು ನಿಂದ್ರಿ, ಎಲ್ಲರೂ ನಿಂದ್ರಿ, ನಾ ಎಣಿಸ್ತೀನಿ ಅಂತೇಳಿಕೆ ಆ ವ್ಯಕ್ತಿ 1 2 3 4 ಅಂತ ಎಣಿಸಿದ 10 ಮಂದಿ ಇದ್ದರು. 1 2 3 4 5 6 7 8 9 10 10ನೇದವ ನೀನೇ ದಶಮನು ಅಂತ ಹೇಳಿದಗಳನ್ನ ಆತಗೆ ಹೌದಲ್ಲ ನಾನು ಇದ್ದೀನಿ, ನಾನು ಇದ್ದೀನಿ, ನಾನು ಸತ್ತಿಲ್ಲ ಅನ್ನುವಂಥದ್ದು ಆತಗೆ ಆಗ್ತದೆ. ಹಾಗೆ ಒಂದು ಎಷ್ಟೊತ್ತಿತ್ತು ಆ ಮನಸ್ಸು, ಸ್ವಲ್ಪ ಹೊತ್ತಿತ್ತು. ಮತ್ತು ಎಲ್ಲರೂ ಕೂಡ್ಕೊಂಡು ಎಲ್ಲಿಗೆ ಹೋಗ್ಬೇಕಾಗ್ಯದ ಅಲ್ಲಿಗೆ ಖುಷಿಯಾಗಿ ನಡ್ಕೊಂತ ಹೋಗ್ಬೇಕಾದಾಗ ತಾನಗ ಹೇಳಿದಂಥ ದಶಮನು ಅಂತ ಹೇಳಿರ್ತಾನಲ್ಲ, ದಶಮನು ನೀನೇ ಅಂತ ಹೇಳಿದಂಥದ್ದು ಅದು ಕೂಡ ಮರ್ತು ಬಿಡ್ತಾನಂತ. ಮರ್ತು ನಾವೆಲ್ಲರೂ ಇದ್ದೀವಪ್ಪ ನಾವು ಅಂತ ಆ ಭಾವ ಮರ್ತು ಬಿಟ್ಟು ಸಹಜವಾಗಿ ಆತ ಅವ್ರ ಜೊತೆ ಹೊಂಟು ಬಿಡ್ತಾನೆ. ಅಲ್ಲಿ ಯಾವ ಭಾವನೆಗಳು ಇರೋಂಗಿಲ್ಲ ಅಲ್ಲ. ಅದ್ರಂಗೆ ಇಲ್ಲಿ ಕೂಡ ಶಿವೋಹಂ ಅನ್ನುವಂಥ ಭಾವನೆ ಕೂಡಿ, ಶಿವೋಹಂ ಸದ್ಗುರುನಾಥ ನೀ ಪರಬ್ರಹ್ಮ ಸ್ವರೂಪ ಇದ್ದೀಯಪ್ಪ, ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅಂತ ಏನು ಹೇಳಿರ್ತಾನಲ್ಲ, ಅದು ಭಾವನೆ ಕೂಡ ಹೋಗಬೇಕು. ಅದಕ್ಕೆ ಇಲ್ಲಿ ನಾನು ದೊಡ್ಡ ತಿಳ್ಕೊಂಡಿದ್ದೀನಿ, ನಾನು ಜ್ಞಾನಿ ಇದ್ದೀನಿ ಅಂತ ಅನ್ನಂಗಿಲ್ಲ. ಇಲ್ಲಿ ಸತ್ಯ ವಸ್ತುವನ್ನು ತಿಳ್ಕೊಂಡವು ಹೆಂಗಿರ್ಬೇಕಂದ್ರೆ ಸತ್ತಂಗೆ ಇರ್ಬೇಕಂತತ್ತ. ಅಲ್ಲಿ ಉಸಿರಕ್ಕೆ ಏನೈತೆ ಹೇಳ್ರಿ, ಹೇಳಕ್ಕೆ ಏನೈತೆ ಹೇಳಿದ್ರೆ ಅಜ್ಞಾನ ಆಗ್ತದೆ. ಅದು ಆ ಬ್ರಹ್ಮ ಆನಂದದಲ್ಲಿ ಮುಳುಗಿದಂಥ ವ್ಯಕ್ತಿಗೆ, ಬ್ರಹ್ಮ ಆನಂದದಲ್ಲಿರುವಂಥ ವ್ಯಕ್ತಿಗೆ ಮಾತೇನಾರು ಅದಾವ ನಾವು ಹೇಳಕ್ಕೆ ಬರ್ತದೆ ನನ್ನಲ್ಲಿ? ತಾನೇ ತಾನಾಗಿರುವಾಗ ಹೇಳಕ್ಕೆ ಬರ್ತಾನೆ, ಹೇಳಿದ್ರೆ ಅಜ್ಞಾನ ಆಗ್ತದೆ. ಅದು ಅದಕ್ಕೆ ಹೇಳ್ತಾರೆ ಸತ್ಯ ವಸ್ತುವನ್ನು ತಿಳ್ಕೊಂಡಂಥ ವ್ಯಕ್ತಿ ಹೆಂಗಿರ್ಬೇಕು, ಸತ್ತಂಗಿರ್ತಾನಂತ. ಬಾಯಿಲಿ ಹೇಳತ್ತೆ, ನಾನು ಅಜ್ಞಾನಿ ಓದೀನಿ ರೀ, ನಾ ಬ್ರಹ್ಮಜ್ಞಾನಿ ಓದೀನಿ ರೀ, ನಾ ತಿಳ್ಕೊಂಡ ಓದೀನಿ ರೀ, ನಾ ಪಂಡಿತ ಅದೀನಿ ರೀ ಅಂತ ಏನಾರು ಹೇಳ್ತಾನೆ ನತ್ತ? ಇಲ್ಲ, ಬರೀ ಆನಂದದಾಗ ಮುಳುಗಿರ್ತಾನತ್ತ. ಅದಕ್ಕೆ ಶಿವೋಹಂ ನಾನು ಪರಮಾತ್ಮ ಇದ್ದೀನಿ ಅನ್ನುವಂಥ ಭಾವ ಕೂಡ ಹೋಗಿ ಸಹಜ ಬರೀ ಅರಿವಾಗಿಯೇ ಉಳಿಯುವಂಥದ್ದು, ಅರಿವಿನ ಸ್ವರೂಪ ಆಗಿ ಉಳಿಯುತ್ತೆ. ಅಲ್ಲಿ ನಾನಿಲ್ಲ, ನೀನಿಲ್ಲ, ಅದು ಇಲ್ಲ, ಇದು ಇಲ್ಲ, ಯಾವುದಿಲ್ಲ ನೋಡ್ರಲ್ಲಿ. ಅದಕ್ಕೆ ಹೇಳ್ತಾರೆ ನೀತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಈ ರೀತಿಯಾಗಿರುವಂಥ ಇಂಥ ಅರು ಸ್ವರೂಪನೇ ನೀನಿರ್ವಿ. ಇಂಥ ಅರು ಸ್ವರೂಪ ಹೆಂಗಿದೆ ನೀನು, ಇಂಥ ಅರು ಸ್ವರೂಪನೇ ನೀನಿದಿ. ನಿರುಪಾಧಿಕವಾದಂಥ ಬರೀ ಅರಿವು ಹೆಂಗೈತೆ, ನಿರುಪಾಧಿಕ. ಯಾವುದನ್ನು ಉಪಾಧಿ ಐತೆ ನನ್ನಲ್ಲಿ? ಏನಿಲ್ಲ. ನಿರುಪಾಧಿಕವಾದಂಥ ಬರೀ ಅರಿವು ನೋಡ್ರಿ, ಜಾಗ್ರ ಸ್ವಪ್ನ ಸುಪ್ತಿ ತೂರ್ಯ ಅವಸ್ಥೆಗಳಲ್ಲಿ ಜಾಗ್ರದಲ್ಲ ನಿರುಪಾಧಿಕ. ನೋಡ್ರಿ ಎಂಥ ಒಂದು ಅಜ್ಞಾನದಲ್ಲಿ ಇದ್ದೀವಿ, ನಮ್ಮಲ್ಲಿ ಇವೆಲ್ಲ ಗದ್ದಲಕ್ಕೆ ಹಾಕೊಂಡು ಕುಂತೀವಿ. ನಾವು ಇರುವಂಥದ್ದು ಏನು ರೀ, ಆಕಾಶದಂಗೆ ಇರುವಂಥ ಆತ್ಮ ಸ್ವರೂಪ ಯಾವುದಕ್ಕೂ ಬೆರ್ತವನಲ್ಲ ಆತ. ಹೆಂಗದನ ಬರೀ ಅರಿವು ಹೆಂಗೈತಪ್ಪ ಅಂದ್ರೆ ಜಾಗ್ರದಲ್ಲೂ ಅದ, ಸ್ವಪ್ನದಲ್ಲೂ ಐತೆ, ಸುಪ್ತಿಯಲ್ಲೂ ಐತೆ, ಮತ್ತು ತೂರ್ಯ ಅವಸ್ಥೆಯಲ್ಲಿ ಐತೆ. ಜಾಗ್ರದಲ್ಲಿ ಇದೇ ಅರಿವು ಏನು ಅನಿಸ್ಕೊಳ್ತದ, ಇದೇ ಅರಿವು ನಾವು ತಿಳ್ಕೊಬೇಕು. ಇದೇ ಅರಿವೇ ಏನಾಗ್ತದ, ಪರಬ್ರಹ್ಮ ಸ್ವರೂಪದ ಅರಿವು ಏನಿರ್ತದಲ್ಲ, ಇದು ನಿರುಪಾಧಿಕ ಅರಿವು.
ಇದೇ ಎಲ್ಲ ಹೆಸರಿಂದ ಕರೆಸ್ಕೊಳತ್ತೆ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಜಾಗ್ರದಲ್ಲಿ ವಿಶ್ವ ಅಂತ ಅನಿಸ್ಕೊಳ್ತದೆ, ಇದೇ ಅರಿವು. ಮತ್ತು ಸ್ವಪ್ನದಲ್ಲಿ ತೈಜಸ್ ಅನಿಸ್ಕೊಳ್ತದ, ಆಮೇಲೆ ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅನ್ನಿಸ್ಕೊಳ್ತದ, ಮತ್ತು ತೂರ್ಯ ಅವಸ್ಥೆಯಲ್ಲಿ ಪ್ರತ್ಯೇಗಾತ್ಮ ಅನ್ನಿಸ್ಕೊಳ್ತದ. ಇದೆ ಈ ಹೆಸರುಗಳನ್ನು ಪಡೆದು ಅರಿವು ನಾನಾ ಆಗಿ ತೋರ್ತದೆ, ನಾನಾ ರೀತಿಯಾಗಿ ತೋರ್ತದೆ. ಇದೇ ಅರಿವೇ. ಈ ಅರಿವಿನಲ್ಲೇ ಜಾಗೃತ ವ್ಯವಹಾರ ಎಲ್ಲ ನಡೀತದೆ. ನಿನ್ನ ಅರಿವಿನ ಬೆಳಕಿನಲ್ಲೇ ಜಾಗೃತ ಅವಸ್ಥೆ ಎಲ್ಲ ವ್ಯವಹಾರ ನಡೀತದ. ನಿನ್ನ ಅರಿವಿನ ಬೆಳಕಿನಲ್ಲೇ ಸ್ವಪ್ನದ ಅವಸ್ಥೆ ನಡೀತದ. ನಿನ್ನ ಅರಿವಿನ ಬೆಳಕಿನಲ್ಲೇ ನೋಡ್ರಿ, ಈ ಕನಸು ಹೆಂಗೆ ಬೀಳ್ತದೆ. ಈಗ ಕಣ್ಣಿನ ಮೂಲಕ ನಾವು ಜಗತ್ತನ್ನು ನೋಡ್ತೀವಿ, ಎದ್ದಾಗ ನೋಡ್ತೀವಿ, ಕಾಣಕತ್ತದಪ್ಪ ಜಗತ್ತು ಅಂತೀವಿ, ಹೌದಿಲ್ಲ? ಯಾರು ಬೆಳಕದ ಇಲ್ಲಿ? ಆತ ಅರಿವಿನ ಬೆಳಕೇ ಐತಿ ಇಲ್ಲಿ. ಅದೇ ಬೆಳಕು ತೊಗೊಂಡು ಇದೆಲ್ಲ ವ್ಯವಹಾರ ಮಾಡ್ತೀವಿ. ಅದೇ ಇರಲಿಲ್ಲ ಅಂದರೆ ಎಲ್ಲ ಕತ್ತಲಾಗಿಬಿಡ್ತದೆ. ಮತ್ತು ಸ್ವಪ್ನ ಅವಸ್ಥೆ ಹೋದಾಗ ನಾವೊಂದು 4-5 ಕೌದಿಗಳನ್ನು ಒತ್ಕೊಂಡು ಗಪ್ಪು ಚಿಪ್ ಕಣ್ಣು ಮುಚ್ಕೊಂಡು ಮನಗ್ರಿ, ಅಲ್ಲಿ ಕನಸನ್ನು ಕಾಣ್ತೀವಿ, ನಾವು ಎಲ್ಲ ಪ್ರಪಂಚವನ್ನು ಕಾಣ್ತೀವಿ. ಮತ್ತು ಅಲ್ಲಿ ಯಾರು ಬೆಳಕಿತ್ತಲ್ಲಿ? ಇಲ್ಲಾರ ಸೂರ್ಯಚಂದ್ರನ ಬೆಳಕಾಗ್ಯದಪ್ಪ, ಜಾಗ್ರದಲ್ಲಿ ಸೂರ್ಯಚಂದ್ರ ಬೆಳಕದ, ಎಲ್ಲ ವ್ಯವಹಾರ ನಡೆದದು ಅಂತ ಅಂದ್ಕೊಳ್ಬೋದು. ಆದರೆ ಕನಸಿನೊಳಗೆ 3-4 ಕೌದಿಗಳಿಗೆ ಒತ್ಕೊಂಡು ಗಪ್ಪು ಚಿಪ್ ಕಣ್ಣು ಬಿಗಿಯಾಗಿ ಹಿಡ್ಕೊಂಡು ಗಪ್ಪು ಚಿಪ್ ಮಲಗ್ರಿ, ಕನಸು ಬಿದ್ದಾಗ ಯಾರು ಬೆಳಕಿತ್ತಲ್ಲಿ? ಅದು ನಿನ್ನ ಬೆಳಕಿನಲ್ಲೇ ಈ ಸ್ವಪ್ನ, ಅಲ್ಲಿ ತೈಜಸ್ಸು ಅಂತ ಅನಿಸ್ಕೊಳ್ತದ. ಆಮೇಲೆ ನಿದ್ರೆ ಒಳಗೆ ಕೂಡ ಅಲ್ಲೇನಂತಾರ ಪ್ರಾಜ್ಞೆ ಅಂತ ಅನಿಸ್ಕೊಳತ್ತದ. ಮತ್ತು ತೂರ್ಯದಲ್ಲಿ ಇನ್ನೂ ವೃತ್ತಿ ಇರ್ತದೆ, ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥ ವೃತ್ತಿ ಇರ್ತದೆ. ಅದು ಪ್ರತ್ಯೇಗಾತ್ಮ ಅಂತ ಅನ್ನಿಸ್ಕೊಳ್ತದೆ. ಈ ಹೆಸರುಗಳನ್ನು ಪಡೆದು ಅರಿವು ನಾನಾ ರೀತಿಯಾಗಿ ತೋರ್ತದೆ. ಆಯಾ ಅವಸ್ಥಾ ದೇಹಾದಿಗಳನ್ನು ಬಿಟ್ಟು ನೋಡಿದ್ರೆ, ಅಂದ್ರೆ ಜಾಗ್ರದಲ್ಲೇ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ ಸ್ವಪ್ನ ತೂರ್ಯ, ಈ ಎಲ್ಲ ಅವಸ್ಥೆಗಳಲ್ಲಿ ದೇಹಾದಿಗಳನ್ನು ಬಿಡುವಂಥದ್ದು. ಜಾಗ್ರದಲ್ಲಿ ಸ್ಥೂಲ, ಇವೆಲ್ಲ ಸೂಕ್ಷ್ಮ, ಕಾರಣ, ಈ ರೀತಿಯಾಗಿ ಇವೆಲ್ಲವನ್ನು ಬಿಟ್ಟು ನೋಡಿದಾಗ ಅಲ್ಲಿ ಏನಾಗ್ತದ, ಅರಿವು ಆ ದೇಹದ ಬಿಟ್ಟು ನೋಡಿದ್ರೆ ಬರೀ ಅರಿವು ಒಂದೇ ಇರುವಂಥದ್ದು. ಜಾಗ್ರದಲ್ಲೂ ಒಂದೇ ಅದ, ಸ್ವಪ್ನದಲ್ಲೂ ಒಂದೇ ಅದ, ಸುಸುಪ್ತಿಯಲ್ಲೇ ಒಂದದ, ತೂರ್ಯದಲ್ಲೂ ಒಂದದ. ತೂರ್ಯ ತೀರ್ಥದಲ್ಲಿ ಬರೀ ಏನಿಲ್ಲ, ತಾನಾಗಿಬಿಡ್ತಾನೆ ನೋಡ್ರಿ, ಬರೀ ಅರಿವು ಅಲ್ಲಿರುವಂಥದ್ದು. ಈ ರೀತಿಯಾಗಿ ಈಗ ನಿದ್ರೆ ನೋಡ್ರಿ, ಜಗತ್ತಿನೊಳಗೆ ಊಟ ಬೇರೆ ಹೌದಾ, ಊಟ ಬೇರೆ ಬೇರೆ ಇದ್ದರೂ ಕೂಡ ಹೊಟ್ಟೆ ತುಂಬಿದ ಆನಂದ ಒಂದೇ ಅದ, ಹೌದಿಲ್ಲ? ಮಲಗ್ತೀವಿ, ಎಲ್ಲ ಕಡೆ ಮಲಗ್ತೀವಿ. ಹೆಂಗಂದ್ರೆ ಒಬ್ಬರು ಅರಮನೆ ಒಳಗೆ ಮಲಗಿರ್ತಾರೆ, ಕೆಲವರು ಮನೇಲಿ ಮಲಗ್ತಾರೆ, ಕೆಲವರು ಗುಡ್ಸಲ್ದಾಗ ಮಲಗಿರ್ತಾರೆ, ಕೆಲವರು ಬಸ್ ಸ್ಟ್ಯಾಂಡ್ದಾಗ ಮಲಗಿರ್ತಾರೆ, ಕೆಲವರು ರೈಲ್ವೆ ಸ್ಟೇಷನ್ದಾಗ ಮಲಗಿರ್ತಾರೆ, ಕೆಲವರು ರೋಡಿನ ಮೇಲೆ ಮಲಗಿರ್ತಾರೆ, ಬೈಲಾಗ ಮಲಗಿರ್ತಾರೆ. ಆದ್ರೆ ಹಾಸಿಗೆಗಳು ಮಲಗುವಂಥ ಜಾಗಗಳು ಬೇರೆ ಇರ್ಬೋದು, ಆದ್ರೆ ನಿದ್ರಾ ಆನಂದ ಎಲ್ಲರದು, ಜಗತ್ತಿನೊಳಗೆ ಎಲ್ಲರದು ಇರುವಂಥದ್ದು ಆನಂದ, ನಿದ್ರಾ ಆನಂದ ಒಂದೇ. ಅದೇ ರೀತಿ ಕೂಡ ಇಲ್ಲಿ ದೇಹಾದಿಗಳನ್ನು ತೆಗೆದಾಗ ಇರುವಂಥ ಆನಂದ ಒಂದೇ ಆಗಿರುವಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತು ಇಂದಿನ ಪದ್ಯದಲ್ಲಿ ಬರೀ ಅರಿವು ಉಪಾಧಿಗಳಿಂದ ಇದು ಜಾಗ್ರದಲ್ಲಿ ವಿಶ್ವ, ಸ್ವಪ್ನದಲ್ಲಿ ತೈಜಸ್, ನಿದ್ರೆಯಲ್ಲಿ ಪ್ರಾಜ್ಞೆ, ಮತ್ತು ಈ ತೂರ್ಯದಲ್ಲಿ ಪ್ರತ್ಯೇಕಾತ್ಮ, ಈ ರೀತಿಯಾಗಿ ಇದು ಉಪಾಧಿಗಳಿಂದ ತಿಳಿಸ್ಕೊಳ್ತದೆ. ಮತ್ತು ಈ ಪದ್ಯದಲ್ಲಿ ಅರಿವಿನ ಸ್ವರೂಪವನ್ನು, ಈ ಅರಿವೇ ಹೆಂಗೈತಪ್ಪ ಅಂದ್ರೆ, ಅರಿವಿನ ಸ್ವರೂಪವನ್ನು ಈ ಅರಿವು ಮಾಯೋಪಾದಿಯಿಂದ ತತ್ಪದದ ಅರಿವೆಂದು, ಮಾಯಾ ಉಪಾದಿಯಿಂದ ತತ್ಪದದ ಅರಿವೆಂದು, ಅವಿದ್ಯೋಪಾದಿಯಿಂದ ತೊಂಪದದ ಅರಿವೆಂದು ಹೇಳಿಸಿಕೊಡುತ್ತದ ನೋಡ್ರಿ. ಅದಕ್ಕೆ ತತ್ತಂದ್ರೆ ಪರಬ್ರಹ್ಮ ಸ್ವರೂಪ. ಇಲ್ಲಿ ಮಾಯೆಯಲ್ಲಿ ಬಿದ್ದು ಮಹೇಶ್ವರ ಅಂತ ಅನಿಸ್ಕೊಂಡ ಮಾಯೆ ಉಪಾಧಿ ಆದದಕ್ಕಾಗಿ ಈಶ್ವರ ಮಹೇಶ್ವರ ಅಂತ ಅನಿಸ್ಕೊಂಡ. ಇದು ಅವಿದ್ಯೆ ಉಪಾಧಿಯಿಂದ ಕೂಡಿದದಕ್ಕೆ ಈ ತೊಂಪದ, ಇದು ಕೂಡ ಅರಿವು, ಇದು ಜೀವಾತ್ಮ ಅಂತ ಅನಿಸ್ಕೊಂಡ. ಅರಿವೇ ಅಲ್ಲಿ ಬಿದ್ದಂಥ ಅರಿವು ಮಾಯ ಉಪಾಧಿಯನ್ನು ಪಡ್ಕೊಂಡು ಕೇಸಿ ಜಗತ್ತಿನ ಈಶ್ವರ ಅಂತ ಅನಿಸ್ಕೊಂಡ. ಅದೇ ಅರಿವು ಅವಿದ್ಯೆಯ ಉಪಾಧಿಯಲ್ಲಿ ಕೂಡ್ಕೊಂಡದಕ್ಕಾಗಿ ಅದು ತೊಂಪದದ ಅರಿವು ಅಂತ ಇದು ಹೇಳಿಸ್ಕೊಂತು.
ಆದರೆ ಇವೆರಡು ಉಪಾಧಿಗಳನ್ನು ಕಳೆದಾಗ ಎಂಥ ಉಪಾಧಿ? ಮಾಯೆಯ ಉಪಾಧಿ. ಈಗ ನೋಡ್ರಿ, ಈ ಜಗತ್ತಿನೊಳಗೆ ನೋಡ್ರಿ, ಮಾಯೆಯಿಂದ ಆದಂಥ ಈ ಜಗತ್ತು, ಶರೀರ ಕೂಡ ನಮ್ಮ ಮಾಯೆಯಿಂದ ಆದಂಥದ್ದೇ. ಅದಕ್ಕೆ ಈ ಜಗತ್ತಿನೊಳಗೆ ನಾನಾ ರೀತಿಯಿಂದ ಸೃಷ್ಟಿ ಪ್ರಪಂಚ ಏನು ತೋರ್ತದಲ್ಲ, ಇದು ಮಾಯೆಯಿಂದ ಆದಂಥದ್ದು, ಈಶ್ವರನಿಂದ ರಚಿತ ಆದಂಥದ್ದು. ಆದರೆ ಈಶ್ವರನಿಂದ ಹೆಂಗೆ ರಚಿತ ಆಯ್ತಂದ್ರೆ ಮಾಯೆ ಉಪಾಧಿಯಿಂದ ಕೂಡ್ಕೊಂಡದಕ್ಕಾಗಿ ಈಶ್ವರನಿಂದ ರಚಿತ ಆದಂಥ ಈ ಜಗತ್ತು ತೋರ್ದಂಗೆ ಆಗ್ತದೆ. ಅವಿದ್ಯೆಯಿಂದ ಕೂಡ್ಕೊಂಡದಕ್ಕಾಗಿ ನಾನು ಅಜ್ಞಾನ ಇದ್ದೀನಿ, ನಾನು ಸಣ್ಣವದೀನಿ, ನಾನು ಸಾಯ್ತೀನಿ ಅನ್ನುವಂಥದ್ದು ಇದಕ್ಕತ್ತದೆ. ಇವೆರಡೂ ಇರುವಂಥದ್ದು ಅರಿವು ಒಂದೇ. ಅದು ಉಪಾಧಿಯಿಂದ ಅಲ್ಲಿ ಈಶ್ವರ ಅನಿಸ್ಕೊಂಡಿದ್ದಾನ, ಮಾಯ ಉಪಾಧಿಯಿಂದ ಈಶ್ವರ ಅನಿಸ್ಕೊಳ್ತಾನ, ಅವಿದ್ಯೆ ಉಪಾಧಿಯಿಂದ ಜೀವಾತ್ಮ ಅನಿಸ್ಕೊಳ್ತಾನ. ಉಪಾಧಿಯನ್ನು ತೆಗೆದು ಬಿಡ್ರಿ. ಈ ಮಠಾಕಾಶ ಘಟಾಕಾಶ, ಅದು ಮಠ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಸುತ್ತ 4 ಗೋಡೆ ಅದ, ದೊಡ್ಡ ಬೈಲು ಐತೆ, ಅದಕ್ಕೆ ಮಠಪ್ಪ ಅಂತ ಹೇಳ್ತೀವಿ. ಇದು ಘಟಾಕಾಶ ಅಂದರೆ ಇದು ಗಡಿಗೆ ಐತಪ್ಪ, ಒಳಗೆ ಸಣ್ಣ ಬೈಲದ, ಇದು ಘಟಾಕಾಶ ಅಂತ ಹೇಳ್ತೀವಿ. ಹೌದಿಲ್ಲ? ಆದ್ರೆ ಅದು ದೊಡ್ಡದದ, ಮಠದಾಗ ದೊಡ್ಡ ಬೈಲು ಇರ್ತದೆ, ಅದು ಮಠ ಆಕಾಶ ಅಂತೀವಿ. ಇದು ಘಟದಾಗ ಎಷ್ಟು ಗಡಿಗೆ ಒಳಗೆ ಇಟ್ಟಿರ್ತದೆ ಬೈಲು, ಅದು ಆಕಾಶ, ಅದು ಸ್ವಲ್ಪ ಇರ್ತದೆ. ಆದ್ರೆ ಉಪಾಧಿಗಳನ್ನು ತೆಗೀರಿ, ಗಡಿಗೆಯನ್ನು ಹೊಡೀರಿ, ಆ ಮಠದ ಬೈಲನ್ನು ತೆಗೀರಿ, ಇದು ಏನು ಗೋಡೆ, ಅದು ತೆಗೆದು ಬಿಟ್ಟಾಗ, ಮಠದ್ದೆಲ್ಲವನ್ನು ತೆಗೆದು ಬಿಟ್ಟಾಗ ಆ ಒಳಗಡೆ ಇರುವಂಥ ಬೈಲು ಈ ಘಟ್ಟದ ಒಳಗಡೆ ಇರುವಂಥ ಬೈಲು ಏಕಾಯಿತು. ಹೌದಿಲ್ಲ? ಯಾವಾಗಾಯಿತು? ಉಪಾಧಿಯನ್ನು ತೆಗೆದಾಗ ಆಯಿತು. ಅದೇ ರೀತಿ ಕೂಡ ಇಲ್ಲಿ ಉಪಾಧಿಗಳನ್ನು ತೆಗೆಯುವಂಥದ್ದು ಮಾಯ ಉಪಾಧಿ. ತತ್ಪದದ ಏನಂತಂದ್ರೆ ಈ ಮಾಯೋಪಾಧಿಯಿಂದ ತತ್ಪದದ ಅರಿವು, ಅವಿದ್ಯೋಪಾಧಿಯಿಂದ ತೊಂಪದದ ಅರಿವು, ಇವೆರಡು ಉಪಾಧಿಗಳನ್ನು ತೆಗೆದುಬಿಡು. ಮಾಯೆಯನ್ನು ತೆಗಿರಿ ಮತ್ತು ಅವಿದ್ಯೆಯನ್ನು ತೆಗೆದು ಹಾಕಿದಾಗ ಅಖಂಡವಾದಂಥ ಅರಿವೇ ಉಳಿತದಲ್ಲಿ. ಬೈಲು ಹೆಂಗೆ ಒಂದೇ ಉಳಿತು? ಮಠದ ಬೈಲಿಗೆ ಈಗ ಇಷ್ಟು ಮನೆಗಳು ಅದಾವೆ. ಹೌದಿಲ್ಲ? ಜಗತ್ತಿನ ಭಾಳಷ್ಟು ಮನೆಗಳು ಅದಾವೆ, ನಾನಾ ರೀತಿ ಗುಡಿ ಗುಂಡಾರುಗಳು ಅದಾವೆ, ಎಲ್ಲ ಅದಾವೆ. ಖರೆ ಯಾವುದರಿಂದ ತೋರಕತ್ತದ? ಉಪಾಧಿಯಿಂದ ತೋರಕತ್ತವೆ. ಇದು ಉಪಾಧಿಯಿಂದ ಇಲ್ಲಿ ಗುಡಿ ಅಂತೀವಿ, ಉಪಾಧಿಯಿಂದ ಇದು ಮನೆ ಅಂತೀವಿ, ಇನ್ನೊಂದು ಉಪಾಧಿಯಿಂದ ಅದು ಅಂತೀವಿ, ಇದು ಅಂತೀವಿ. ಆದರೆ ಇವೆಲ್ಲವನ್ನು ಹೊಡೆದಾಕಿದಾಗ ಏನಾಗ್ತದೆ? ಬರೇ ಅರಿವು. ಈಗ ಮೊನ್ನೆ ಕೇರಳದಾಗ ನೋಡ್ರಿ, ಆ ದೊಡ್ಡ ಬೆಟ್ಟ ಬಿದ್ದು ಇಡೀ ಊರು ನಾಶ ಆಗಿಬಿಡ್ತು. ಹೌದಲ್ಲ? ಮೊದಲೇನು ಕಂಡು ಆ ಬೆಟ್ಟ ಬೀಳೋದಕ್ಕಿಂತ ಮುಂಚೆ ಆ ಮನೆಗಳು, ನಾನಾ ರೀತಿಯಿಂದ ಮನೆಗಳು, ಮಠಗಳು, ಗುಡಿ ಗುಂಡಾರುಗಳು ಎಲ್ಲಟ್ಟು ತೋರ್ತಿದ್ವು. ನಾಮರೂಪದಿಂದ ಹಲವಾರು ತೋರ್ತಿದ್ವು. ಯಾವಾಗ ಆ ಬೆಟ್ಟ ಊರಿನ ಮೇಲೆ ಬಿತ್ತು, ಎಲ್ಲ ನಾಶ ಆಗೋಯ್ತು. ಒಂದು ತಾಸು 2 ತಾಸಿನೊಳಗೆ ಎಲ್ಲ ಬೈಲಾಗಿಬಿಟ್ಟು ಬರೀ ಬೈಲಾಗಿಬಿಡುತ್ತೆ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಏನಾಗ್ತದೆ? ಉಪಾಧಿಗಳನ್ನು ಎಲ್ಲ ಹೋಗ್ಬಿಟ್ಟು ಉಪಾಧಿಗಳು ಬರೀ ಬೈಲು ಮಾತ್ರ ಕಾಣೋಕ್ಕೆ ಶುರುವಾಯಿತು. ಅದ್ರಂಗೆ ಉಪಾಧಿಗಳನ್ನು ತೆಗೆದಾಗ, ತತ್ಪದದ ಉಪಾಧಿಯನ್ನು ತೆಗೆದಾಗ ಮಾಯ ಉಪಾಧಿಯಿಂದ ತತ್ಪದದ ಅರಿವನ್ನು, ಯಾಕಂದರೆ ಈ ಮಾಯೆ ಮತ್ತು ಅಜ್ಞಾನ, ಅವಿದ್ಯೆ ಇವೆರಡು ಉಪಾಧಿಗಳನ್ನು ತೆಗೆದಾಗ ನೀನು ಹೆಂಗೆ ಉಳಿತಿದೆ? ಅಖಂಡವಾದಂಥ ಅರಿವಿನ ಸ್ವರೂಪನೇ ನೀವು ಉಳಿತಿದೆ. ಅದೇ ಶಂಭುವಿನ ಸ್ವರೂಪ ಆಗ್ಯದ ಅನ್ನುವಂಥದ್ದು ಇಲ್ಲಿ ಮುಂದಿನ ಪದದಲ್ಲಿ ಹೇಳ್ತಾರೆ. ಭಾಳ ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ನಮ್ಗೆ ನಿಜಗೊಂಡ್ರದು ನೋಡ್ರಿ. ಯಾಕಂದ್ರೆ ಭಾಳಷ್ಟು ಜಗತ್ತಿನೊಳಗೆ ಆಹಾರ ಪದಾರ್ಥಗಳು ಭಾಳ ಅದಾವಲ್ಲ, ಅಥವಾ ನಮಗೆ ಗೊತ್ತಿರುವಂಥ ಆಹಾರ ಪದಾರ್ಥಗಳೇ ಭಾಳ ಇರ್ತಾವೆ. ಆದ್ರೆ ಪ್ರತಿ ದಿವಸ ಎಲ್ಲವನ್ನ ತಿಂದ್ರೆ ನಮಗೆ ಹೆಲ್ತ್ ಚಲೋ ಇರ್ತದೆ? ಹೆಂಗಿರ್ತದೆ? ಕೆಟ್ಟೋಗ್ತದೆ. ಹೌದಲ್ಲ? ನಮಗೆ ಎಷ್ಟು ಬೇಕೀಗ? ಹೊಟ್ಟೆ ತುಂಬಲ್ತಾನೆ ಎಷ್ಟು ಬೇಕು? ಹೌದಲ್ಲ? ಹೊಟ್ಟೆ ತುಂಬೋದಕ್ಕೆ ಎಷ್ಟು ಬೇಕು? 1-2 ರೊಟ್ಟಿ, ಒಂದಿಷ್ಟು ಅನ್ನ ಸಾರು ಪಲ್ಯ, ಇಷ್ಟು ಹೊಟ್ಟೆ ತುಂಬಿತಪ್ಪ ಸಾಕು ಅಂತೇವೆ. ಬೇಕಾದಷ್ಟು ಮೃಷ್ಟಾನ್ನ ಭೋಜನ ಇಟ್ಟರು ಕೂಡ ಬೇಡ ಹೊಟ್ಟೆ ತುಂಬ ಊಟ ಮಾಡಿವಲ್ಲ ಅಂತೀವಿ. ಆದ್ರೆ ನಿಜಗೊಂಡ್ರೆ ಇಲ್ಲಿ ಕೂಡ ಹೆಂಗೆ ಮಾಡಿದ್ದಾರೆ ಅಂದ್ರೆ, ಮುಕ್ತನಾಗಕ್ಕೆ ಎಷ್ಟು ಬೇಕು? ಏನೇನು ಬೇಕು? ಒಂದು ಚೂರು ಕಡಿಮೆ ಆಗಬಾರ್ದು ಮುಕ್ತನಾಗಕ್ಕೆ. ಇದೆಲ್ಲ ಅಡುಗೆಯನ್ನು ಮಾಡಿಟ್ಟಿದ್ದಾರೆ. ಮುಕ್ತನಾಗಕ್ಕೆ ಏನು ಬೇಕು ಅದೆಲ್ಲನೂ ಕರೆಕ್ಟಾಗಿ ಮಾಡಿಟ್ಟಿದ್ದಾರೆ. ಅದನ್ನು ನಾವು ಕರೆಕ್ಟಾಗಿ ತೊಗೊಂಡ್ಬಿಟ್ಟಿವಿ ಅಂತಂದ್ರೆ ನಮ್ಮಷ್ಟು ಭಾಗ್ಯವಂತರು ಯಾರಿಲ್ಲ. ಅಷ್ಟು ಚಂದ ನೀಟಾಗಿ ಇಲ್ಲಿ ಎಳಿಯಾಗಿ ಹೇಳ್ತಾ ಹೋಗಿದ್ದಾರೆ ಅವರು ಅಲ್ಲ. ಈ ಗುಬ್ಬಿಗಳು ಒಂದು ಗೂಡು ಕಟ್ಟಬೇಕಾದ್ರೆ ಸಣ್ಣ ಕಡ್ಡಿ ತಂದು ಒಂದಕ್ಕೊಂದು ಜಾಯಿಂಟ್ ಮಾಡ್ತಾವೆ ನೋಡಿ, ಪೋಣಿಸಿ ನೀಟಾಗಿ ಒಂದು ಗೂಡು ಕಟ್ತಾವಲ್ಲ. ಹಂಗೆ ಮುಕ್ತನಾಗುವಂಥದ್ದಕ್ಕೆ ಏನೇನು ಬೇಕು ಅದೆಲ್ಲವನ್ನು ಹೆಣೆದು ಬಿಟ್ಟಿದ್ದಾರೆ. ಎಲ್ಲ ವೇದ ಉಪನಿಷತ್ತುಗಳ ಸಾರ ಹೆಣೆದಿದ್ದಾರೆ ನಿಜಗೊಂಡ್ರು.
ನಮಗೆ ಇದೆಲ್ಲ ತಿಳ್ಕೊಂಡ ಮೇಲೆ ಬೇಕಾದರೆ ಬೇರೆ ಬೇರೆ ಅದು ಸ್ವಲ್ಪ ರುಚಿ ನೋಡೋಣ, ಬೇರೆ ಇದು ಹೆಂಗದ ಅದು ಹೆಂಗಂತ ನೋಡ್ಬೋದು. ಅದಲ್ಲ ನೋಡೋದಕ್ಕೇನು ಬೇಡ ಅಂದಿಲ್ಲ, ಎಲ್ಲ ರುಚಿನೂ ನೋಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ನಮಗೆ ಹೊಟ್ಟೆ ತುಂಬೋದಕ್ಕೆ ಏನು ಇಂಪಾರ್ಟೆಂಟ್ ಅದ, ಏನು ಚಂದ ಅದ, ಅದನ್ನು ಮಾತ್ರ ನಾವು ತೊಗೊಳ್ಬೇಕು ಮೊದಲು. ಅದನ್ನು ಮುಖ್ಯ ಇರ್ತದೆ. ಹಂಗಾಗಿ ನಿಜಗೊಂಡ್ರು ಭಾಳಷ್ಟು ಚಂದ ಹೇಳಿದ್ದಾರೆ. 15ನೇ ಪದದಲ್ಲಿ ಹೇಳ್ತಾರೆ, ನೋಡೋಣ ಏನು ಹೇಳ್ತಾರೆ. ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿಯುವನೇ ಜಾಣರ ದೇವ, ಅರಿವಿನೊಳ ಅನ್ಯ ಕಲ್ಪನೆಗಳನ್ನು ಉಳಿಯುವನೇ ಜಾಣರ ದೇವ. ಎಷ್ಟು ಚಂದ ಹೇಳ್ತಾರೆ. ಅರಿವೆ ನೀನೆಂದು ಸದ್ಗುರು ಏನು ಹೇಳಕತ್ತಾನ ನೋಡ್ರಿ, ಎಷ್ಟು ಅದ್ಭುತವಾದಂಥ ವಿಚಾರಗಳು ಹೇಳ್ತಾರೆ. ಇಲ್ಲಿ ಯಾರಿಗೂ ಬಿಟ್ಟಿಲ್ಲ. ನಿಜಗೊಂಡ್ರು ಒಂದು ಗುರುಗಳಿಗೂ ಬಿಡಲಿಲ್ಲ, ಒಂದು ಶಿಷ್ಯರಿಗೂ ಬಿಡಲಿಲ್ಲ. ಎಲ್ಲರ ಒಂದು ಬಂಡವಾಳಗಳನ್ನು ಹೇಳ್ತಾರೆ. ಇವ್ರು ಹಿಂಗೆ ಇರಬೇಕು, ಶಿಷ್ಯರು ಹಿಂಗೆ ಇರಬೇಕು, ಗುರು ಹಿಂಗೆ ಇರಬೇಕು. ಈ ಜನ್ಮ ಬಂದದಂದ್ರೆ ಯಾವುದೋ ಒಂದು ಪ್ರಚಾರಕ್ಕೆ ಬರಬೇಕಪ್ಪ, ನಮ್ಗೆ ಯಾರೋ ಒಂದು ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕುಂದಿರಿಸಿ ಸನ್ಮಾನ ಮಾಡಬೇಕಪ್ಪ. ಇಂಥದ್ದು ಒಂದು ಚೂರು ಮನಸ್ಸಿನಲ್ಲಿ ಸುಳಿ ಕೂಡ್ದು. ಅದಕ್ಕೆ ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳಗೆಡವಿಡದಿರು ಶಂಭುವ, ಮನದೋಳು ಮನೆ ಮಾಡಿ ಹೇಳ್ತಾರಲ್ಲ, ಮನದೋಳು ಶಿವ ತಾನೇ ಮನೆ ಮಾಡಿಕೊಂಡಿಹ, ಮನದೋಳು ಶಿವ ತಾನೇ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡಕೊಂಬುವುದೇ ಚಂದವೋ, ಮನ ಮೆಚ್ಚಿ ನಡೆಯದೆ ಜನ ಕಂಜಿ ನಡೆದರೆ, ಮನದಾಣ್ಮ ಗುರು ಸಿದ್ಧ ಮರೆಯಾಗೋನಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾವುದೇ ಒಂದು ಸ್ವಲ್ಪ ನಿನ್ನ ಹತ್ರ ನಿನ್ನ ಮನಸ್ಸಿನಾಗ ಸುಳಿತು ಅಂದ್ರೆ ಮನದಾಣ್ಮ, ನಿನ್ನ ಮನಸ್ಸಿನೊಳಗಿರುವಂಥ ಮನದಾಣ್ಮ ಗುರುಸಿದ್ಧ ಮರೆಯಾಗಿ ಬಿಡ್ತಾನಂತ ಹೇಳಿದ್ದಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ಎಲ್ಲ ವಿಚಾರಗಳನ್ನು ಅವ್ರು ತಿಳಿಸ್ತಾರೆ ನಿಜಗೊಂಡ್ರು. ಏನು ಹೇಳ್ತಾರ, ಅರಿವು ನೀನೆಂದು ಸದ್ಗುರು. ಸದ್ಗುರು ಈಗ ಮುಂಚೆ ಹೇಳಿವಿ, ಅಂಥ ಸದ್ಗುರು ಇದು ಸತ್ಯಾನುಭವ, ಕರುಣೆ ಇರಬೇಕು ಗುರುವಿನ ಹತ್ರ. ಭಾಳಷ್ಟು ಗುರುಗಳಿಗೆ ಏನು ಮಾಡ್ತಾರ, ತಮ್ಮನ್ನು ಬಿಟ್ಟಿರಬಾರ್ದು, ಅವರಿಗೆ ಅರ್ಥನೂ ಆಗಿರಬಾರ್ದು. ಅಲ್ಲ, ಎಲ್ಲ ಗೊಂದಲದಾಗ ಸಿಗಾಕೊಂಡ್ಬಿಡ್ತಾರೆ, ಸಿಗಿಸ್ಬಿಡ್ತಾರೆ. ಪಕ್ಕ ಪೂರ್ತಿನೂ ಶಾಸ್ತ್ರ ಹೇಳಂಗಿಲ್ಲ, ಮತ್ತು ಅವ್ರನ್ನ ಬಿಟ್ಟಿರಕ್ಕೂ ಬಿಡಂಗಿಲ್ಲ. ಅಂಥವ್ರು ಭಾಳ ಜನ ಅದಾರ. ಅಲ್ಲಿ ಕ್ಲಾರಿಟಿ ಇರೋಂಗಿಲ್ಲ ವಿಷಯಗಳು, ಪಕ್ಕ ಹೇಳಬೇಕು. ಸದ್ಗುರು ಅಂತ ಯಾರಿಗೆ ಹೇಳ್ತಾರ, ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರು ಒಕ್ಕ ಅಂತ ಹೇಳಿದಾರ. ಇದ್ದಂಗೆ ಹೇಳು, ಇದು ಸತ್ಯ ಅದ, ಇದು ಮಿಥ್ಯೆ ಅದ. ನಮಗೆ ಫಸ್ಟಿಗೆ ಬಸವನಂದ್ರೆ ನಾವು ಯಾವತ್ತೂ ಈ ವಿಷಯಗಳನ್ನು ಕೇಳಿರಲಿಲ್ಲ. ಅದಕ್ಕೆ ಪುಣ್ಯದ ಫಲ ಬೇಕು ಅಂತನ್ನುವಂಥದ್ದು. ನಾವು ಇಷ್ಟು ವರ್ಷ ಇದರಲ್ಲೇ ಇದ್ದೀವಿ ಖರೆ, ಆದ್ರೆ ತತ್ವಮಸಿ ಮಹಾವಾಕ್ಯ ಹೇಳುವಂಥ ಸದ್ಗುರುಗಳು ನಮಗೆ ಸಿಕ್ಕಿರಲಿಲ್ಲ. ಅದು ಎಷ್ಟೋ ಗುರುಗಳು ನೋಡಿದ್ದೀವಿ ಅಂದರೆ ಈ ವಿಚಾರ ಹೇಳೇ ಇರಲಿಲ್ಲ ಅವರು. ಆವಾಗ ಸದ್ಗುರು ಬಸವನಂದ್ರೆ ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎಲ್ಲ ಒಬ್ರು ಇರ್ತಾರೆ ಅನ್ನೋದಕ್ಕೆ ಇದು ಎಲ್ಲ ಉದಾಹರಣೆಗಳು. ಎಲ್ಲ ಗುರುಗಳು ಸಿಗ್ತಾರೆ ಕರೆ, ಆದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಸಿಗೋದು ಭಾಳ ದೊಡ್ಡ ಪುಣ್ಯ ಬೇಕು ನೋಡು, ದೊಡ್ಡ ಪುಣ್ಯ ಬೇಕು. ಏನೋ ವಸ್ತುಗಳು ಸಿಕ್ಕಗಳನ್ನೇ ಏನು ದೊಡ್ಡ ಪುಣ್ಯ, ಭಾಳ ಪುಣ್ಯ ರೀ, ಭಾಳ ಪುಣ್ಯ. ನೀನು ಏನಿದೆ ನೀನು ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎಲ್ಲ ಸಿಗ್ತಾನೆ. ಅದು ಪುಣ್ಯದ ಫಲದಿಂದ ಸಿಗ್ತಾನೆ, ಅದು ಸುಮ್ಮನೆ ಸಿಗಂಗಿಲ್ಲ ನಿಮಗೆ. ಅಥವಾ ಮುಂದಿದ್ರು ಕೂಡ ನಿಮ್ಗೆ ಅರ್ಥ ಆಗಂಗಿಲ್ಲ, ಯಾಕಂದ್ರೆ ಪುಣ್ಯದ ಫಲ ಬೇಕು. ಎಲ್ಲ ಮಾಮೂಲಿ ಗುರುಗಳು ಎಲ್ಲರೂ ಸಿಗ್ತಾರ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನೋಡ್ರಿ, ಅವತ್ತು ವಾದ್ವಿ ನಾವು ಕ್ಲಾಸಿಗೆ ಹೋದಾಗ ವಿಷಯ ಅವರು ಏನು ಹೇಳಿಲ್ಲ ನೋಡ್ರಿ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಅಂತ ಇದೇ ನಡೆದಿತ್ತು ಅಲ್ಲಿ. ಅದೇ ಟೈಮಿಗೆ ನಾವು ಹೋದಾಗ ಅವರು ಹೇಳುವಂಥದ್ದು ಪರಮಾನುಭವದ ನಾಳೆ ಶುರುವಾಗ್ತದೆ ಅನ್ನುವಂಥದ್ದು ಹೇಳುವಂಥ ಅವ್ರ ಬಾಯಿಗೆ ಬಂದಂಥ ಮಾತು, ನೀನೇ ಪರಮಾತ್ಮ ಇದಿ ಅಂತ. ಇದೇ ಬಂತು ಅವ್ರ ಬಾಯಲ್ಲಿ, ಬೇರೆ ಏನೂ ಬರಲಿಲ್ಲ. ನೀನು ಪರಮಾತ್ಮ ಇದಿ. ಭಾಳಷ್ಟು ಜನ ಅಲ್ಲಿ ಬಂದವರೆಲ್ಲ ಕೆಲವರು ನೋಡ್ರಿ, ಅದಕ್ಕೆ ಒಬ್ಬ ಗುರು ಹಂಗೆ ಹೇಳ್ತಾನಂದ್ರೆ ಇದ್ರೆ ಏನಿರ್ಬೋದು, ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಹೇಳ್ತಾರಂದ್ರೆ ಇದ್ರಾಗ ಏನಿರ್ಬೋದು ಅಂತ ಕುಂದ್ರೋ ತಾಕತ್ತು ಬೇಕು, ಕುಂತು ಕೇಳುವಂಥ ತಾಕತ್ತು ಬೇಕಿಲ್ಲಿ.
ಅದಕ್ಕೆ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡ್ತಾರಂದ್ರೆ ಸುಮ್ಮನೆ ಅಲ್ಲ, ಅದ್ರಂಗೆ ಕುಂತು ಕೇಳುವಂಥ ಒಂದು ಯುದ್ಧ ಇದು. ಎಲ್ಲ ವಿಷಯಾದಿಗಳನ್ನು ಎಲ್ಲ ಎಳಿತಿರ್ತಾವಲ್ಲ, ಅವನ್ನೆಲ್ಲ ಚೋ ಅಂತ ಬಡ್ದು ಬಿಟ್ಟು ನಮ್ಮ ಮನಸ್ಸನ್ನು ಒಂದು ಕಡೆ ಇಟ್ಕೊಂಡು ಶರೀರವನ್ನು ಒಂದು ಕಡೆ ಇಟ್ಕೊಂಡು ಕುಂದ್ರುವಂಥ ದೊಡ್ಡ ಕೆಲಸ, ಸಣ್ಣ ಕೆಲಸ ಅಲ್ಲಿದು, ದೊಡ್ಡ ಕೆಲಸನೇ ಇದು. ಒಂದು ಕುರುಕ್ಷೇತ್ರ ಯುದ್ಧ ಇದ್ದಂಗೆ ಇದು. ಯಾಕಂದ್ರೆ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಅಷ್ಟಮದಗಳು ಇವೆಲ್ಲ ಸದೆ ಬಡ್ದು ಒಬ್ಬ ಸದ್ಗುರುವಿಗೆ ಶರಣಾಗತನಾಗಿ ಕುಂತು ಕೇಳ್ಬೇಕನ್ನುವಂಥ ಭಾವ ಬರುವುದು ಸುಮ್ಮನೆ ಅಲ್ಲ. ಏನೋ ಒಂದು ಅಣಿಕೆ ಆಗ್ತಾವ ಬಂದು ಕುಂತು ಕೇಳಬೇಕಾದಾಗ ಒಂದು ಕಾಮರಾಣಿಕೆ ಆಗ್ತದೆ, ಕ್ರೋಧರಾಣಿಕೆ ಆಗ್ತದೆ, ಮೋಹರಾಣಿಕೆ ಆಗ್ತದೆ, ಒಂದು ಮದರಾಣಿಕೆ ಆಗ್ತದೆ. ಅದನ್ನು ಅಧಿಕಾರಿ ಇದೀನಿ ಯಾಕೆ ಕೇಳ್ಬೇಕನ್ನುವಂಥದ್ದು ಆಗ್ತದೆ. ನಮಗೇನು ಕಡಿಮೆ ರೊಕ್ಕ ರೂಪಾಯಿ ಅದಾವ ಅಂತ ನಾನಾ ರೀತಿಯಿಂದ ಅಣಿಕ್ಯಾಕೆ ಹೋಗ್ತಾವ. ಅವನು ಬಡ್ಕೊತ ಇರ್ಬೇಕನ್ನುವಂಥದ್ದೇ ಕುರುಕ್ಷೇತ್ರ ಯುದ್ಧ ಇದು. ಬೇರೆ ಯುದ್ಧ ಅಂತ ಎಲ್ಲಿ ತೊಗೊಳಂಗಿಲ್ಲ. ಇಲ್ಲಿ ಕುಂತು ಗುರುವಿನ ಹತ್ರ ಕುಂತು ಕೇಳುವಂಥದ್ದೇ ದೊಡ್ಡ ಕೆಲಸ ಐತಿ ಇಲ್ಲಿ. ಅದಕ್ಕೆ ಅಂಥ ಒಂದು ವಿಚಾರಗಳನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಕೇಳುವಂಥದ್ದು ದೊಡ್ಡ ಕೆಲಸ. ಅವ್ರು ಸಿಗುವಂಥದ್ದು ಪುಣ್ಯದ ಕೆಲಸ ಭಾಳ. ಅದಕ್ಕೆ ಮನುಷ್ಯತ್ವ, ಮುಮುಕ್ಷತ್ವ, ಮಾಜನ, ಸಂಶ್ರಯತ್ವಂ ಏತತ್ರಯಂ ಸುದುರ್ಲಭಂ ಅಂತ ಹೇಳ್ತಾರೆ. ಇವು ಮೂರು ಸಿಗ್ಬೇಕಾದ್ರೆ ಭಾಳ ಕಷ್ಟ ಅದ. ಮತ್ತು ಅಂಥ ಸದ್ಗುರು ಅಂಥ ಕೇಳ್ಬೇಕಂತ ಮನಸ್ಸು ಎಷ್ಟು ಜನರಿಗೆ ಕೇಳೋದೇ ಐತೆ ಹೇಳ್ರಿ. ಹೇಳ್ತಾರನ್ನೋರು ಕಂಡ್ರೆ ಕೆಲವ್ರಿಗೆ ಆಗೋದೇ ಇಲ್ಲ. ಇನ್ನು ರೂಮಿನಾಗ ಬರೋಕ್ಕಾಗಲ್ಲ ಅಂತಾರೆ. ಇಂಥ ವಿಚಾರಗಳು ನಡೆದಾಗ ನಮಗೆ ಬರೋಕ್ಕಾಗಂಗಿಲ್ಲ ರೀ ಅಂತಾರೆ. ಬಾಯಿ ತೆರೆದು ಹೇಳ್ತಾರೆ, ನಾವು ಅರ್ಥ ಮಾಡ್ಕೋಬೇಕು ಅವ್ರಿಗೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅವ್ರು ಹೇಳ್ತಾರೆ ನೀನೇ ಪರಮಾತ್ಮ ಅಂತ ಹೇಳ್ತಿದ್ರಲ್ಲ. ಕೆಲವರು ನಾವು ಹೆಂಗ್ರಿ ಪರಮಾತ್ಮ ಆಗ್ತೇವೆ? ಪರಮಾತ್ಮ ಗುಡಿ ಗುಂಡಾರ್ದಾಗ ಅದಾನ, ಆತ ಪೂಜೆ ಮಾಡಿಸ್ಕೊಳವ, ನಾವು ಪೂಜೆ ಮಾಡೋರು, ನಾವೇ ಹೆಂಗೆ ಪರಮಾತ್ಮ ಆಗ್ತೀವಿ ಅಂತ ಎಷ್ಟೋ ಜನ ಬಿಟ್ಟವರು ಉಂಟು. ಅದಕ್ಕೆ ನಿನಗೆ ತಾಕತ್ತಿದ್ರೆ ಕುಂತು ಕೇಳಪ್ಪ, ನಿನಗೆ ಗೊತ್ತಾಗ್ತದೆ ಎಲ್ಲನೂ. ಕುಣಿಲಕ್ಕೆ ಬರ್ಲಾರ್ದನ್ನೆಲ್ಲ ಅಂಕಡೊಂಕ ಅಂದಿದ್ರಂತಲ್ಲ. ಹೌದು, ಗುರು ಹೇಳ್ತಾ ಇದ್ದೇನಾದ್ರೆ ತಾಳ್ಮೆಯಿಂದ ಕುಂತು ಕೇಳಿ ನಿನಗೆ ಉತ್ತರ ಸಿಗ್ತದೆ ಎಲ್ಲನೂ ಅಲ್ಲ. ಅದಕ್ಕೆ ಎಷ್ಟೋ ಜನ ಬಿಟ್ಕೊಂಡು ಹೋದರು. ಸದ್ಗುರು ವಾಕ್ಯ ಹೇಳುವಂಥದ್ದು ನೀನೇ ಪರಮಾತ್ಮ, ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು. ಅದಕ್ಕೆ ಇದು ಸತ್ಯ ಅದ, ಇದು ಮಿಥ್ಯ ಅದ ನೋಡಪ್ಪ. ಕಾಣುವಂಥ ಜಗತ್ತಿದೆಲ್ಲ ಹೆಂಗದ, ದೃಶ್ಯವಾಗಿ ಏನು ಕಾಣ್ತದೆಲ್ಲ ಮಿಥ್ಯ ಅದ. ಆ ದೃಶ್ಯವನ್ನು ಅರಿಯುವಂಥವನ್ನೇ ಸತ್ಯ ಇದೆ, ಇದನ್ನು ತಿಳ್ಕೊಂಬಿಡು. ನೀವೆಲ್ಲವನ್ನು ಅರಿತಿದೆಲ್ಲ ನೀ ಸತ್ಯ ಇದೆ. ಕಾಣಿಸಿಕೊಳ್ಳುವಂಥದ್ದು ಏನೇ ಕಾಣಿಸ್ಕೊಳ್ಳಿ ಅದೆಲ್ಲ ಮಿಥ್ಯೆ ಐತಿ ನೋಡು. ಮತ್ತೀಗ ಆರಾಮಾಗಿರ್ತೀಯ ಏನು ಹೊತ್ಕೊಂತ ಕುಂತಿರ್ತೀಯ? ಕಾಣಿಸಿಕೊಳ್ಳುವಂಥದ್ದೆಲ್ಲನೂ ಮಿಥ್ಯೆ ಐತೆ. ನೀ ಕಾಣುವಂಥವನು ಸತ್ಯ ಇದೆ, ಯಾಕೆ ಕಳ್ತಿದೆ? ಅದಕ್ಕೆ ಈ ರೀತಿಯಾಗಿ ಸದ್ಗುರು ಹೇಳ್ತಾನ. ಏನು ಹೇಳ್ತಾನ ಅಂತ ಸದ್ಗುರು ಏನು ಹೇಳ್ತಾನ? ಒಬ್ಬ ಶಿಷ್ಯ ಏನಂದ್ರೆ ನೀನು ಅರಿವಿನ ಸ್ವರೂಪನೇ ನೀನಿದಿ ಅಂತ ಹೇಳುವಂಥದ್ದು. ಗುರುಗಳಿಗೆ ಶರಣಾಗತನಾಗ್ತಾನೆ ಒಬ್ಬ ಶಿಷ್ಯ ಬಂದು, ಅಪ್ಪ ನಾನು ಯಾರಿದ್ದೇನೆ ಅಂತ ಪ್ರಶ್ನೆ ಮಾಡ್ತಾನೆ, ಹೌದಲ್ಲ? ಅದಕ್ಕೆ ಇದೇ ಮಾತು ಶ್ರೀರಾಮಚಂದ್ರ ವಸಿಷ್ಠ ಗುರುಗಳಿಗೆ ಕೇಳಿದ್ದಂಥದ್ದು. ಅದಕ್ಕೆ ಗುರುಗಳು ಹೇಳ್ತಾರೆ ಶಿಷ್ಯನ ಕುರಿತು, ಏ ಶಿಷ್ಯ, ಬೇರೆ ಯಾರು ಅಲ್ಲಪ್ಪ, ನೀ ಅರಿವಿನ ಸ್ವರೂಪನೇ ನೀನಿದ್ದೀರಿ. ಯಾಕಂದ್ರೆ ಈ ಶರೀರವನ್ನು ಹಿಡ್ಕೊಂಡು, ಶರೀರ ಮೊದಲು ಮಾಡ್ಕೊಂಡು ಅಹಂಕಾರ ಕಡೆಯವರೆಗೂ ಏನು ಐತದ ಕಡೆ ಆಗಿರುವ ಈ ಎಲ್ಲವೂ ಅನಾತ್ಮವಾಗಿ ನೋಡು. ಶರೀರವನ್ನು ಹಿಡ್ಕೊಂಡು ಎಲ್ಲನೂ ಅಹಂಕಾರ, ಈ ಶರೀರ ಇಂದ್ರಿಯಗಳು ಏನು ಮಾಡುವಂಥ ವ್ಯವಹಾರಗಳು ಎಲ್ಲ ಹೆಂಗದಾವಂತಂದ್ರೆ ಅವು ಅನಾತ್ಮ ಆಗಿದಾವ. ಅವು ಹೆಂಗದಾವ ನಿನ್ನೊಳಗೆ, ನಿನ್ನಿಂದ ಅರಿಸಿಕೊಳ್ತಾವ. ಅದಕ್ಕೆ ಅವ್ಯಾವ ನೀನು ಅಲ್ಲ. ದೇಹಾದಿಗಳನ್ನು ಇದಿರಿಟ್ಟು ಅರಿಯುವಂಥ ಅರಿವಿನ ಸ್ವರೂಪ ನೀನಿದ್ದಿ ಅಂತ ತಿಳಿಸ್ತಾನೆ ಯಾರು? ಸದ್ಗುರು. ಮತ್ತು ಈ ವಿಚಾರ ಇನ್ನೂ ಭಾಳ ಚಂದ ಹೇಳ್ತಾರೆ, ಹೌದಲ್ಲ? ಅದೇನು ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣ ಅಂತ ಹೇಳ್ಯಾರವರು. ಅದಕ್ಕೆ ಭಾಳ ವಿಚಾರಗಳು, ಅದ್ಭುತವಾದಂಥ ವಿಚಾರಗಳು ಅದಾವ. ನಾವು ಮತ್ತೆ ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.